ಗೆಳತಿಯರೇ, ನಿಮ್ಗೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡಿಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಸಂಗೀತಾ ಡೋನಿ. ನಾನು ಭಾಷಾ, ದ ಗೈಡಿಂಗ್ ವಾಯ್ಸ್ ಕನ್ನಡ. ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರ್ ಅನ್ನು ಉತ್ತಮಗೊಳಿಸಲು ಬಯಸುತ್ತೇವೆ. ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಅವರು ಈ ದಿನ ಟಿಜಿವಿ ಕನ್ನಡ ವರ್ಚುವಲ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇಂದಿನ ಟಾಪಿಕ್ ಯೋಗ, ವೇ ಆಫ್ ಲೈಫ್, ಯೋಗ ಜೀವನದ ಮಾರ್ಗ. ಈಗ ದೇವಿಕಾ ಮ್ಯಾಮ್ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಳೋಣ. ದೇವಿಕಾ ಮ್ಯಾಮ್ ಅವರು 20 ವರ್ಷಗಳಿಂದ ಯೋಗ ಕಲಿಸುತ್ತಿದ್ದಾರೆ, ಅದು ಭಾರತ ಮತ್ತು ಇತರ ದೇಶಗಳಲ್ಲಿ. ದೇವಿಕಾ ಮ್ಯಾಮ್ ಯೋಗದಲ್ಲಿ ತಜ್ಞರು ಮತ್ತು ಯೋಗಿಕ್ ಸೈನ್ಸ್ ನಲ್ಲಿ MSc ಪಡೆದಿದ್ದಾರೆ. ದೇವಿಕಾ ಮ್ಯಾಮ್ ಏಷ್ಯಾ ಮತ್ತು ಭಾರತದಲ್ಲಿ ನಡೆಯುವ ಯೋಗ ಸ್ಪರ್ಧೆಯಲ್ಲಿ ತೀರ್ಪುಗಾರರು ಕೂಡ. ಇವರು ಶ್ರೀ ಮಲ್ಲಾದಿ ರಾಘವೇಂದ್ರ ಸ್ವಾಮಿಯಿಂದ ಪ್ರಾಣಾಯಾಮವನ್ನು ಕಲಿತರು ಮತ್ತು MG ಮುರಳೀಧರ್ ಅವರಿಂದ ಪ್ರಕೃತಿ ಚಿಕಿತ್ಸಾ, ಮುದ್ರಾ ಮತ್ತು ಬಂಧಗಳನ್ನು ಕಲಿತರು. ದೇವಿಕಾ ಮ್ಯಾಮ್ ಡಾಕ್ಟರ್ CR ಚಂದ್ರಶೇಖರ್ ಅವರಿಂದ ಕೌನ್ಸಿಲಿಂಗ್ ತರಬೇತಿಯನ್ನು ಪಡೆದರು. ಮಹಾರಾಷ್ಟ್ರದ ಪುಣೆಯಲ್ಲಿ ಡಾಕ್ಟರ್ BKS ಅಯ್ಯಂಗಾರ್ ಅವರ ಕೆಳಗೆ ಅವರು ತುಂಬಾ ಮಹತ್ವಪೂರ್ಣ ತರಬೇತಿ ಪಡೆದರು. ಅದು ಗರ್ಭಿಣಿ ಮಹಿಳೆಯರಿಗೆ ಮತ್ತು ಇತರ ಯೋಗವನ್ನು ಹೇಗೆ ಫಲಿಸಬೇಕು ಎಂಬುದರ ಬಗ್ಗೆ. ಅವರು ಕಾಮನ್ ಮೆಡಿಕಲ್ ಡಿಸಾರ್ಡರ್ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತಾರೆ. ದೇವಿಕಾ ಮ್ಯಾಮ್ 60ಕ್ಕೂ ಹೆಚ್ಚು ಆರ್ಟಿಕಲ್ಸ್ ಆರೋಗ್ಯದ ಬಗ್ಗೆ ಬರೆದು ಪ್ರಶಂಸೆ ಹೊಂದಿದ್ದಾರೆ. ದೇವಿಕಾ ಮ್ಯಾಮ್ ಇಂದು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ತುಂಬಾ ಸ್ವಾಗತ ಟಿಜಿವಿ ಕನ್ನಡ ಟೀಮ್ ಮೂಲಕ. ನಮಸ್ಕಾರ ಮ್ಯಾಮ್, ಸ್ವಾಗತ. ನಾವು ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಒಂದ್ ಸಣ್ಣ ಕತೆ. ಯೋಗ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂದ್ರೆ ಪತಂಜಲಿ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದ್ ಸಣ್ಣ ಕ್ಯೂರಿಯಾಸಿಟಿ ಇರ್ತದೆ. ಪತಂಜಲಿ ಅಂತ ಎಷ್ಟೆಲ್ಲಾ ಬುಕ್ಸ್ ಇದೆ, ಎಲ್ರು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ. ಪತಂಜಲಿ ಹೆಸರು ಹೆಂಗೆ ಅಥವಾ ಏನ್ ಇದರಿಂದ ಸ್ಟೋರಿ ಇದೆ ಅದು ಅರ್ಥ ಮಾಡ್ಕೋಬೇಕಂತ ಕ್ಯೂರಿಯಾಸಿಟಿ ಶುರು ಆಯ್ತು. ಸೊ ಒಂದ್ ಚಿಕ್ಕ ಸ್ಟೋರಿ. ಋಷಿಗಳು ಮುನಿಗಳು ಒಮ್ಮೆ ವಿಷ್ಣು ದೇವ್ರ ಹತ್ರ ಹೋಗಿ ಅವ್ರ ಮನೋಭಾವನೆ ಎಲ್ಲ ಹಂಚ್ಕೋತಾರೆ. ದೇವ್ರಿಗೆ ಹೇಳ್ತಾರೆ, ನೀವು ಧನ್ವಂತರಿ ರೂಪದಲ್ಲಿ ಮನುಷ್ಯಗೆ ಎಲ್ಲ ರೋಗದಿಂದ ಮುಕ್ತಿ ಕೊಡ್ಬೇಕು ಅಥವಾ ಆರೋಗ್ಯ ಸರಿ ಇರ್ಲಿ ಅಂತ ಎಷ್ಟೊಂದು ಜ್ಞಾನ ಕೊಟ್ರಿ. ಅದರಿಂದ ಅವ್ರದ್ದು ಚಿಕಿತ್ಸೆ ಆಗ್ತಾ ಇದೆ, ಅವ್ರದ್ದು ಶಾರೀರಿಕ ದೈಹಿಕ ಸ್ವಾಸ್ಥ್ಯ ಎಲ್ಲ ಸರಿ ಇದೆ. ಅಷ್ಟಾದ್ರೂ ಮನುಷ್ಯಗೆ ಇನ್ನೂ ಮಾನಸಿಕ ಭಾವನಾತ್ಮಕ ಕಾಯಿಲೆ ಬರ್ತಾನೆ ಇದೆ. ಇದಕ್ಕೆ ಏನಾದ್ರೂ ಒಂದು ವಿಚಾರ ಮಾಡ್ಬೇಕು ನಾವು. ಅವಾಗ ವಿಷ್ಣು ದೇವ್ರು ಹೇಳ್ತಾರೆ ಶೇಷನಾಗಗೆ, ಈಗ ನಿನ್ನ ಸಮಯ ಬಂದಿದೆ ಭೂಮಿ ಮೇಲೆ ಹೋಗಕ್ಕೆ. ಅದೇ ಟೈಮಿಗೆ ಯೋಗಿನಿ ಗೋಣಿಕಾ ಅವರು ಶಿವನ್ ಆರಾಧಿಸ್ತಿರ್ತಾರೆ. ಅವ್ರ ಸಂಪೂರ್ಣ ಮೆಡಿಟೇಟಿವ್ ಫಾರ್ಮ್ ಅಲ್ಲಿ ಶಿವ್ಗೆ ಒಂದ್ ಮಗು ಬೇಕು ಅಂತ ಕೇಳ್ಕೊತಿರ್ತಾರೆ. ಅವಾಗೆ ಶಿವ ಹೇಳ್ತಾರೆ, ಕಣ್ ತೆಗಿಲಾರ್ದೆ ನೀನ್ ಹೀಗೆ ಮಾಡ್ತಾ ಇರು, ಮೆಡಿಟೇಷನ್ ಅಂದ್ರೆ ಫುಲ್ ಧ್ಯಾನದಲ್ಲಿ ಇರು, ನಿನ್ಗೆ ಪುತ್ರ ಪ್ರಾಪ್ತಿ ಆಗುತ್ತೆ ಅಂತ. ಅವಾಗೆ ಅದೇ ಕ್ಷಣಕ್ಕೆ ಗೋಣಿಕಾ ಅವರು ಕೈ ಅಂಚಿಯನ್ನು ಹಿಂಗಿಟ್ಟಿರ್ತಾರೆ ಧ್ಯಾನ ಮಾಡ್ಬೇಕಿದ್ರೆ. ಅವ್ರ ಕೈಯಲ್ಲಿ ಒಂದು ಸರ್ಪ ರೂಪದಲ್ಲಿ ಮಗು ಬೀಳುತ್ತೆ. ತುಂಬಾ ಕ್ಯೂರಿಯಾಸಿಟಿ ಅಂತ ಅವ್ರ ಕಣ್ ಬಿಚ್ಬಿಡ್ತಾರೆ. ಆಮೇಲೆ ಅವಾಗ ನೋಡ್ತಾರೆ ಅವರು, ಅದು ಮಗು ಅರ್ಧ ಮನುಷ್ಯ ಅರ್ಧ ಸರ್ಪ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಅವಾಗ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ನಾನಿಷ್ಟೆಲ್ಲಾ ಧ್ಯಾನ ಮಾಡ್ದೆ, ಆರಾಧನೆ ಮಾಡ್ದೆ ದೇವ್ರಿಗೆ, ಬಟ್ ನನ್ಗೆ ಈ ತರ ಮಗು ಯಾಕೆ ಸಿಕ್ತು ಅಂತ. ಅವಾಗ ದೇವ್ರು ಶಿವ ಹೇಳ್ತಾರೆ, ಇದೇ ಮಗು ಇಡೀ ಜಗತ್ತಲ್ಲಿ ಬೆಳಕು ಕೊಡುತ್ತೆ, ಇದು ತುಂಬಾ ಅಸಾಮಾನ್ಯವಾದ ಮಗು. ಇವರೇ ಮುಂದೆ ಹೋಗಿ ಪತಂಜಲಿ ಅಂತ ಪ್ರಸಿದ್ಧ ಆದ್ರು. ಯಾಕಂದ್ರೆ ಅವರು ಸ್ವರ್ಗದಿಂದ ಬಿದ್ರು ಅಂಜಲಿಯಲ್ಲಿ, ತಾಯಿ ಅಂಜಲಿಯಲ್ಲಿ. ಅದಕ್ಕೆ ಅವರಿಗೆ ಪತಂಜಲಿ ಅಂತ ಹೆಸರು ಬಂತು. ಅವ್ರು ಮುಂದೆ ಹೋಗಿ ತುಂಬಾ ಯೋಗ ಬಗ್ಗೆ 8 ಸೂತ್ರ ಬರೆದ್ರು. ಇವತ್ತಿಗೂ ನಾವ್ ಎಲ್ರು ಅದನ್ನ ಫಾಲೋ ಮಾಡ್ತೀವಿ. ಇವತ್ತು ನಮ್ ಜೊತೆ ಇರೋರ್ ದೇವಿಕಾ ಮೇಡಮ್ ತುಂಬಾನೇ ಸಾಧನೆ ಮಾಡಿದ್ದಾರೆ ಯೋಗದಲ್ಲಿ.
ಆ, ನಮಸ್ಕಾರ ದೇವಿಕಾ ಮ್ಯಾಮ್. ಇವತ್ತಿನ ಇಂಟ್ರೊಡಕ್ಷನ್. ನಮಸ್ಕಾರ ಸಂಗೀತ. ನಮಸ್ಕಾರ ಭಾಷಾ ಅವರೇ. ನೀವು ಯೋಗ ಗುರುಗಳ ಆಗ್ಬೇಕಿದ್ರೆ ನಿಮ್ಮ ಹಿಂದಿರುವ ಮೋಟಿವೇಶನ್ ಅಥವಾ ಡ್ರೈವಿಂಗ್ ಫೋರ್ಸ್ ಏನಿತ್ತು ಮ್ಯಾಮ್? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮುಂಚೆ ಅಂದ್ರೆ ಯೋಗದ ಬಗ್ಗೆ ಆಸಕ್ತಿ ಇದ್ದಿಲ್ಲ. ಯೋಗ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಅಜ್ಜ ಸ್ವಲ್ಪ ವ್ಯಾಯಾಮಗಳು ಮಾಡ್ತಾ ಇದ್ರು. ಆಗೊಮ್ಮೆಗೊಮ್ಮೆ ನೋಡ್ತಾ ಇದ್ದೆ. ಮಾಡಿಯಲ್ಲಿ ನಮ್ಮ ಅಜ್ಜ ತುಂಬಾ 1 ಗಂಟೆ 1.5 ಗಂಟೆ ಒಳ್ಳೆ ಕಸರತ್ ಮಾಡ್ತಾ ಇದ್ರು. ಮತ್ತೆ ನನ್ನ ತಂದೆ ಸಹ ಒಳ್ಳೆ ಪೈಲ್ವಾನ್ ತರ ಒಂಥರ. ಹಾಗಾಗಿ ಅವೆಲ್ಲ ಎಕ್ಸರ್ಸೈಸ್ ನೋಡ್ತಾ ಇದ್ದೆ. ಇದೊಂದು ಎಕ್ಸರ್ಸೈಸ್ ಅಂತ ತಿಳ್ಕೊಡ್ತಾ ಇದ್ದೆ. ಯೋಗ ಇದಕ್ಕೆ ಅಂತಾರ ಅಂತ ನನಗೆ ಗೊತ್ತಿದ್ದಿಲ್ಲ. ಮತ್ತೆ ನನ್ನ ಅಣ್ಣ ಹುಟ್ಟಿದ ನಂತರ ನಮ್ಮ ಅಮ್ಮನ್ಗೆ ತುಂಬಾ ಅನಾರೋಗ್ಯ ಬಂತು. ಅವರಿಗೆ ಹೃದಯದ ಕಾಯಿಲೆ. ಅವರು ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಅವರ ಹಾರ್ಟ್ ನಲ್ಲಿ ಎಕೋ ಹೋಲ್ ಇದೆ ಅಂತ. ಸೊ ಅವಾಗ ಡಾಕ್ಟರ್ಸ್ ಹೇಳಿದ್ರು, ಯು ಶುಡ್ ನಾಟ್ ಹ್ಯಾವ್ ದ ಸೆಕೆಂಡ್ ಚೈಲ್ಡ್. ಇನ್ನೊಂದು ಮಗು ಬೇಡ, ಯುವರ್ ಹಾರ್ಟ್ ಕಾಂಟ್ ಬೇರ್ ಅಂತ ಹೇಳಿದ್ರು. ಅವಾಗ ಅಮ್ಮ ಆಯ್ತು ಅಂತ ಹೇಳಿದ್ರು. ಮತ್ತೆ 1 ವರ್ಷ ಆದ ನಂತರ ಅದು ಅಮ್ಮ ಮತ್ತೆ ಕನ್ಸೀವ್ ಆದ್ರು. ಆಮೇಲೆ ಹೇಳಿದ್ರು, ಇದು ತೆಗ್ಸೋದು ಬೇಡ, ನನ್ಗೆ ಇರ್ಲಿ ಮಗು, ಏನಾಗುತ್ತೆ ಆಗ್ಲಿ, ದೇವ್ರು ಕೊಟ್ಟಿದ್ದು ನಾನು ತೆಗಿಸ್ಕೊಂಡಿಲ್ಲ ಅಂತ. ಸೊ ನಾನು ಹುಟ್ಟಿದ ನಂತರ ನಾನು ಸಹ ತುಂಬಾ ವೀಕ್ ಮಗು ಅಂತಾರೆ, ಪ್ರೀಮೆಚೂರ್ ಮಗು ಆಗಿ ಹುಟ್ಟಿದ್ದೆ ನಾನು. ಹುಟ್ಟಿದ ನಂತರ ಮತ್ತೆ ಹಾಗೆ ಬೆಳೀತಾ ಬೆಳೀತಾ ಅಪ್ಪಂದು ಟ್ರಾನ್ಸ್ಫರಬಲ್ ಜಾಬ್, ಒಂದು ಊರ್ಲಿಂದ ಒಂದು ಟ್ರಾನ್ಸ್ಫರ್ ಆಗ್ತಾನೆ ಇತ್ತು. ಆವಾಗ ಅಮ್ಮಂದು ಹಾಗೆ ನಾನು ಬೆಳೀತಾ ಇದ್ದೆ. ಅಮ್ಮಂದು ಮನೆಯಲ್ಲಿ ಟೆನ್ಷನ್ ವಾತಾವರಣ, ಒಂಥರ ಅಸಮಾಧಾನದ ಒಂದು ಹೆಲ್ದಿ ಫ್ಯಾಮಿಲಿ ಲುಕ್ಸ್ ಕಾಣ್ತಿದ್ದಿಲ್ಲ. ಯಾಕಂದ್ರೆ ಅಮ್ಮಂದು ಯಾವಾಗ್ಲೂ ಪದೇ ಪದೇ ಅವರಿಗೆ ಆಸ್ಪತ್ರೆಗೆ ಇಮಿಡಿಯೇಟ್ ಕರ್ಕೊಂಡು ಹೋಗೋದು, ಅಡ್ಮಿಟ್ ಮಾಡೋದು, ಮತ್ತೆ 2-3 ದಿವಸ ಮತ್ತೆ ಕರ್ಕೊಂಡ್ ಬರೋದು. ಹೀಗೆ ವರ್ಷದಲ್ಲಿ 1-2 ಸರಿ ಆಗ್ತಿತ್ತು, 2-3 ಸರಿ. ಅವಾಗ ಅಮ್ಮನಿಗೆ ಗೊತ್ತಿತ್ತು ಆರೋಗ್ಯದ ಬೆಲೆ ಏನು ಅಂತ ಹೇಳಿ. ಬಟ್ ನಮ್ಗೆ ಹೇಳ್ತಿದ್ರು, ಕೊಟ್ಟ ಜೀವನದಲ್ಲಿ ಯಾವತ್ತು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಸ್ವಲ್ಪ ಹೇಳ್ತಿದ್ರು. ಅವಾಗ ನಾನು ಏನೋ ಹೇಳ್ತಾರಂತ ಸೀರಿಯಸ್ ತಗೊಂಡಿಲ್ಲ. ಹೈಸ್ಕೂಲಿಗೆ ಬಂದ ಅವಾಗ ಸ್ವಲ್ಪ ಅಂತಿದ್ದೆ, ಅಮ್ಮ ಚಿಂತೆ ಮಾಡ್ಬೇಡ, ನಾನು ಡಾಕ್ಟರ್ ಆಗ್ತೇನೆ, ನಾನು ದೊಡ್ಡವಳು ಓದಿ ನಾನು ಡಾಕ್ಟರ್ ಆಗ್ತೇನೆ, ನಾನು ನಿನ್ನ ಚಿಕಿತ್ಸೆ ಮಾಡ್ತೇನೆ, ಸೊ ಡೋಂಟ್ ವರಿ ಅಬೌಟ್ ದಟ್ ಅಂತ ಹೀಗೆ ಹೇಳ್ತಾನೆ ಇದ್ದೆ. ಮನಸ್ಸಿನಲ್ಲಿ ಒಂದು ಆಳವಾದ ನಂಗೆ ಕೂತಿತ್ತು, ನಾನು ಡಾಕ್ಟರ್ ಆಗ್ಬೇಕು, ಅಮ್ಮನಿಗೆ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ ಇದ್ದೆ. ಆಲ್ ದ ಟೈಮ್ ಐ ವಾಸ್ ಸೇಯಿಂಗ್ ದಟ್. ನನ್ನ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಏನಾಗ್ತದೆ ಎಲ್ಲ ಕೇಳ್ತಾರಲ್ಲ, ದೊಡ್ಡವಳಾದ್ಮೇಲೆ ಏನಾಗ್ತಾರೆ. ಒಬ್ರು ಹೇಳೋದು, ನಾನು PhD ಮಾಡಿ MPhil ಆಗಿ ಇದು ಮಾಡ್ತೇನೆ, ರಿಸರ್ಚ್ ನಲ್ಲಿ ಹೋಗ್ತೇನೆ, ಹಾಗೆ ನಾನು ಹೇಳ್ತಿದ್ದೆ ನಾನು ಡಾಕ್ಟರ್ ಆಗ್ತೇನೆ ಅಂತ. PUCಗೆ ಅವಾಗ ಬಂದಾಗ ಅಮ್ಮನಿಗೆ ತುಂಬಾನೇ ಹುಷಾರಿರ್ಬೇಕಿಲ್ಲ. ಅಮ್ಮಂದು ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಬಂದಾಗಿತ್ತು ಆಗ್ಲೇ. ಸೊ ಡಾಕ್ಟರ್ ಹೇಳಿದ್ರು ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತ ಹೇಳಿ ವೆಲ್ಲೂರಿಗೆ ಕರ್ಕೊಂಡು ಹೋಗಿದ್ವಿ ಅವಾಗ ಆಪರೇಷನ್ ಮಾಡಿಸ್ಲಿಕ್ಕೆ. ಅವಾಗ ಅಮ್ಮ ಅಲ್ಲಿ ಹೆದರ್ಕೊಂಡು ವಾಪಸ್ ಬಂದ್ರು, ನನ್ಗೆ ಆಪರೇಷನ್ ಬೇಡ, ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಬದುಕ್ತೇನೆ, ನನ್ಗೆ ಆಪರೇಷನ್ ಬೇಡ. ಅವಾಗ ಆ ವಾತಾವರಣದಲ್ಲಿ ನಂದು ಸಹ ಅಷ್ಟು ಕಾನ್ಸಂಟ್ರೇಟ್ ಆಗ್ಲಿಲ್ಲ ಓದ್ಲಿಕ್ಕೆ. PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ನನಗೆ ಸೀಟ್ ಸಿಗ್ಲಿಲ್ಲ. ಅಷ್ಟೊತ್ತಿಗೆ 4 ತಿಂಗಳ ರಜದಲ್ಲಿ ಅಮ್ಮ ತೀರ್ಕೊಂಡ್ಮೇಲೆ ತುಂಬಾ ಬೇಸರ ಆಯ್ತು. ಅವಾಗೆ ಅಮ್ಮ ಇದ್ದಾಗೆ ನನ್ ಮದ್ವೆ ಫಿಕ್ಸ್ ಆಗಿತ್ತು, ಎಂಗೇಜ್ಮೆಂಟ್ ಆಗಿತ್ತು. ಅಮ್ಮ ತೀರ್ಕೊಂಡ್ 3 ತಿಂಗಳಿಗೆ ನಂದು ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ವರ್ಷದಲ್ಲೇ ಒಂದ್ ಮಗು ಆಯ್ತು, ದೊಡ್ಡ ಮಗ ಆದ. ಮತ್ತೆ 2-3 ವರ್ಷದಲ್ಲೇ ಇನ್ನೊಬ್ನು ಮಗ ಆದ. ಆಮೇಲೆ ನನ್ಗೆ ಒಳಗಡೆ ಅದು ಕಾಡ್ತಾ ಇತ್ತು, ನಾನು ಡಾಕ್ಟರ್ ಆಗ್ತಾ ಇಲ್ಲ ಅನ್ಕೊಂಡಿದ್ದೆ, ಏನು ಮಾಡಿಲ್ಲ, ಒಂದು ಗೃಹಿಣಿಯಾಗಿ ಮಕ್ಳು ನೋಡ್ಕೊತಾ ಇದ್ದೇನೆ, ನನ್ನ ಜೀವನದಲ್ಲಿ ಏನೋ ಮಾಡಬೇಕಾಗಿತ್ತು, ಆರೋಗ್ಯ ಕೊಡ್ಬೇಕು ಎಲ್ಲರಿಗೆ. ಅಮ್ಮ ಯಾವಾಗ ಹೇಳ್ತಿದ್ದು, ತಗೊಳೋದ್ಕಿಂತ ಕೊಡೋದು ಕೈ ದೊಡ್ಡದು ಅಂತ ಹೇಳಿ. ದೋ ಶಿ ವಾಸ್ ಹಾರ್ಟ್ ಪೇಷಂಟ್, ಶಿ ಯೂಸ್ ಟು ಗೋ ಟು ಸ್ಕೂಲ್. ಪ್ರತಿಯೊಂದು ಸ್ಕೂಲ್ ಅಲ್ಲಿ ಹೋಗಿ ಟೀಚರ್ಗೆ ಹೇಳಿ, ನನ್ನ ಮಕ್ಕಳಿಗೆ ರಾಷ್ಟ್ರೀಯ ಗೀತೆಗಳನ್ನ ಹೇಳ್ಕೊಡ್ತೇನೆ, ಡ್ಯಾನ್ಸ್ ಹೇಳ್ಕೊಡ್ತೇನೆ, ಕಲ್ಚರಲ್ ಪ್ರೋಗ್ರಾಮ್ಸ್ ಹೇಗೆ ಮಾಡ್ಬೇಕು ಅಂತ ಹೇಳಿ. ಅದು ನನ್ಗೆ ಪ್ರೇರಣೆ ಆಗ್ತಿತ್ತು. ಆ ಎನರ್ಜಿ ಹೇಗೆ ಬರ್ತಾ ಇತ್ತು ನಮ್ಮ ಅಮ್ಮನಿಗೆ ಅಂದ್ರೆ, ಆ ಹುಚ್ಚು ನಮ್ಮ ಅಮ್ಮನಿಗೆ. ಡ್ಯಾನ್ಸ್ ಅಂದ್ರೆ, ಹಾಡು ಹೇಳೋದಂದ್ರೆ, ರಾಷ್ಟ್ರಗೀತೆಗಳು, 15th August ಬರ್ಲಿ, ರಿಪಬ್ಲಿಕ್ ಡೇ ದಿನ ಹೋಗಿ ಮಕ್ಳಿಗೆ 2 weeks ಅವ್ರಿಗೆ ಹೇಳ್ಕೊಡೋದು, ಅದೆಲ್ಲ ನೋಡಿದ್ಮೇಲೆ ಶಕ್ತಿ ಅಲ್ಲಿಂದ ಬರ್ತಾ ಇತ್ತು. ನನ್ ಒಳಗೆ ಕಾಡ್ತಾ ಇತ್ತು, ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಹೇಳಿ. ಅವಾಗ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಾನ್ ಹೇಳ್ತಿದ್ದೆ ಡಾಕ್ಟರ್ ಆಗ್ಲಿಲ್ಲ, ಸುಮ್ನೆ ಆಯ್ತು, ನಂದು ಸೆಕೆಂಡ್ ಇಯರ್ ಮುಗೀತು, ಡಿಸ್ಕಂಟಿನ್ಯೂ ಆಯ್ತು ಸ್ಟಡಿ ಅಂದಾಗ ನನ್ನ ಅಜ್ಜಿ ಒಂದು ಮಾತು ಹೇಳಿದ್ರು, ಈಗ ಇಂಥ ಓದು ಎಲ್ರು ನಿನ್ನ ಹತ್ರ ಬರ್ಬೇಕು, ಇವನ್ ಡಾಕ್ಟರ್ ನಿನ್ನ ಹತ್ರ ಬರ್ಬೇಕು ಅಂತ ಹೇಳಿ. ಈ ತರದ್ದು ಒಂದು ಅಭ್ಯಾಸ ಮಾಡ್ಬಹುದಲ್ಲ, ಡಿಗ್ರಿ ಇರ್ಬಹುದು, ಕಂಡು ಹಿಡಿ ಅಂತ ಹೇಳಿ. ನಂದೆ ಡಾಕ್ಟರ್ಸ್ ನನ್ನ ಹತ್ರ ಬರಬೇಕು ಅಂತ ಪ್ರಶ್ನೆ ಆಯ್ತು. ಹೌದು, ಬರ್ತಾರೆ, ಯಾವ್ದೋ ಒಂದ್ ಇರ್ತದೆ ಜೀವನದಲ್ಲಿ, ಎಲ್ಲ ಒಂದ್ ಇದ್ದೇ ಇರ್ತದೆ. ಅವ್ರು
ಎಲ್ಲ ಹೋಗ್ಬೇಕಲ್ವಾ ಡಾಕ್ಟರ್ಸ್, ಅವ್ರು ಮನುಷ್ಯರೇ ಅಲ್ವಾ. ಹೀಗೆ ಹೇಳಿದ್ಮೇಲೆ ಅದು ನನ್ಗೆ ಒಂದು ಶಿವರ್ ಬಂದಾಗ ಇತ್ತು ಒಂದು, ಅದು ಒಂಥರ ಟ್ರಿಗರ್ ಆಯ್ತು. ಆಮೇಲೆ ಅಷ್ಟೊತ್ತಿಗೆ ನನ್ನ ಗಂಡಗೆ ಹೇಳಿದೆ ಏನೋ ಒಂದು ಮಾಡ್ಬೇಕು ಅಂತ. ಈ ತರ ಅಜ್ಜಿ ನನ್ಗೆ ಹೇಳಿದ್ರಂದ್ರೆ ಅದೇ ಟೈಮ್ದಲ್ಲಿ, ಅದಕ್ಕಂತ ರೈಟ್ ಟೈಮ್ ಬರ್ಬೇಕು ಅಂತ ಹೇಳ್ತಾರಲ್ಲ, ಅದೇ ಟೈಮ್ ನಲ್ಲಿ ನಮ್ಮ ನೇಬರು ಹಾಗೆ ಒಬ್ರು ಬಂದ್ರು, BR ಪ್ರಸಾದ್ ಅಂತ. ಅವ್ರು ಬ್ಯಾಂಗ್ಳೂರಿಂದ ಟ್ರಾನ್ಸ್ಫರ್ ಆಗಿ ಬಂದ್ರು ರಾಯಚೂರಿನಾಗೆ. ಅವಾಗ ಅವ್ರು ಯೋಗಾಸನವನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವಾಗ ನನ್ ಗಂಡ ಹೇಳಿದ್ರು, ನೀನ್ ಯಾಕೆ ಯೋಗಾಸನ ಕಲಿಬಾರ್ದು ಅಂತ ಹೇಳಿ. ಆಯ್ತು ಅಂತೆ, ನಿನ್ನ ಮನಸ್ಸಿಗೆ ಸ್ವಲ್ಪ ಆರಾಮ್ ಅನಿಸ್ತದೆ, ಫ್ರೀ ಟೈಮ್ ಸಂಜೆ ಹೊತ್ತು 1 ಗಂಟೆ ಕಲ್ತು ಬಾ ಅಂತ ಹೇಳಿ. ಸೊ ನಾನ್ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯೋಗಾಸನ. ಒಂದು 6-7 ತಿಂಗಳು ಮಾಡಿದ ನಂತರ ನನ್ನ ಉತ್ಸಾಹ ನೋಡಿ ಸರ್ ಹೇಳಿದ್ರು, ನಿಂದು ತುಂಬಾ ಚೆನ್ನಾಗಿದೆ, ಆಸನಗಳು ಚೆನ್ನಾಗಿ ಮಾಡ್ತೀಯಾ, ಮತ್ತು ವಯಸ್ಸಿನ ಚಿಕ್ಕದು, ಕಾಂಟ್ ಡೂ ಸ್ಟಡೀಸ್ ಇನ್ ದಿಸ್ ಅಂತ ಹೇಳಿದ್ರು. ಹೌದಾ ಅಂತ ಕೇಳಿದ್ರು. ಇದ್ರಾಗೂ ಇದೆನಾ? ಹೌದು ಇದೆ. ಇದ್ರೊಳಗ PUC ಆದವರಿಗೆ ಡಿಪ್ಲೊಮಾ ಇದೆ, ಡಿಪ್ಲೊಮಾ ಆದ ನಂತರ PG ಡಿಪ್ಲೊಮಾ ಇದೆ, ಆ ನಂತರ MSc ಇದೆ, ಆ ನಂತರ PhD ಇದೆ, ಎಷ್ಟು ಬೇಕಾದಷ್ಟು ಓದ್ಬಹುದು. ಅದು ನನ್ಗೊಂದು ಸಂತೋಷ ಸಿಕ್ತು. ನಾನು ಬಂದು ಮನೆಗೆ ಹೇಳಿದ್ದೆ, ಹೀಗೆ ಡಿಪ್ಲೊಮಾ ಇದೆ ಅಂತೆ, ನಾನು ಮಾಡ್ತೇನೆ. ನಮ್ಮ ಮನೆಯವರು ಆಯ್ತು ಖಂಡಿತ ಮಾಡು. ಅವಾಗ ಮನೆಗೆ ನಮ್ಮ ಅತ್ತಿಮ್ಮ ಅವ್ರಿಗೆ ಹೇಳಿದಾಗ ನಮ್ಮ ಅತ್ತಿಮ್ಮ ಅವರು ಬೇಡ 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 ಬೇಡ, ಯೋಗ ಅಂದ್ರೆ ಜಠ ಬಿಡೋದು, ಸನ್ಯಾಸಿಗಳು ಅವ್ರು ತಪಸ್ಸೆ ಮಾಡೋರು, ಇದು ಯೋಗ ಮಾಡೋದ್ ಬೇಡ, ನಿನ್ನ ಸಂಸಾರ ಇದೆ, ಮಕ್ಳಿದ್ದಾರೆ, ಚಿಕ್ಕ ಮಕ್ಳು ಬಿಟ್ಟು ಹೋಗ್ಬಾರ್ದು, ಹಿಮಾಲಯಕ್ಕೆ ಹೋಗ್ಬಾರ್ದು, ಈ ತರ ಒಂದು ಭಾವನೆ. ಅವಾಗ ನಮ್ಮ ಮನೆಯವ್ರು ತಿಳಿಸಿ ಹೇಳಿದ್ರು, ಯೋಗ ಅಂದ್ರೆ ಆ ತರದಲ್ಲಮ್ಮ, ಇದು ಒಂದು, ಇದಕ್ಕೆ ಕಾಲೇಜ್ ನಲ್ಲಿ ಕೋರ್ಸಸ್ ಇದೆ, ಹಾಗೆ PUC ಆದ್ಮೇಲೆ BSc MSc ಹೇಗಿದೆಯೋ ಇದನ್ನು ಆ ತರ ಇದೆ, ಕಾಲೇಜ್ ನಲ್ಲಿ ಪಾಠಗಳು ಇರ್ತದೆ, ಕೋರ್ಸಸ್ ಇರ್ತದೆ, ಅದು ಮಾಡ್ತಾ ಇದ್ದಾರೆ, ಅವಳೇನ್ ಸಂಸಾರ ಬಿಟ್ಟು ಹೋಗೋದಿಲ್ಲ ಅಂತ ವಿಶೇಷವಾಗಿ ತಿಳಿಸಿ ಹೇಳಿದ್ಮೇಲೆ ನಮ್ಮ ಅತ್ತಿಮ್ಮ ಅವರಿಗೆ, ಅವ್ರಿಗೂ ಒಂದು ಸಮಾಧಾನ ಆಯ್ತು. ಆಮೇಲೆ 2 ವರ್ಷ ಚೆನ್ನಾಗಿ ಕಲ್ತೆ BR ಪ್ರಸಾದ್ ಸರ್ ಹತ್ರ ಕಲ್ತ ಮೇಲೆ. ಅವಾಗ ನನ್ಗೆ AR ರಾಮಸ್ವಾಮಿ ಅವರು, ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ನಡೀತಿತ್ತು, ಅವಾಗ ಎಲ್ಲಾ ಕಡೆ ಉಚಿತವಾಗಿ ಕ್ಲಾಸಸ್ ತಗೋತಾ ಇದ್ರು. ಅವಾಗ ಆ ಸಮಿತಿಗೆ ನಾನು ಸೇರ್ಕೊಂಡು ಚೆನ್ನಾಗಿ ಕಲ್ತೆ. ಕಲ್ತ್ಮೇಲೆ ನಾನು ಡಿಪ್ಲೊಮಾ ಮಾಡ್ಕೊಂಡೆ. ಹಾಗೆ ಮಾಡ್ತಾ ಮಾಡ್ತಾ ಡಿಪ್ಲೊಮಾ ಆದ್ಮೇಲೆ ನೆಕ್ಸ್ಟ್ ಏನು PG ಡಿಪ್ಲೊಮಾ ಮಾಡ್ಕೊಂಡೆ. ಆಮೇಲೆ ನೆಕ್ಸ್ಟ್ ಆ ಪ್ಯಾಷನ್ ನನಗೆ ಬಿಟ್ಟು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಜನರೆಲ್ಲ ಕ್ಲಾಸಸ್ ತಗೊಳಿಕ್ ಸ್ಟಾರ್ಟ್ ಮಾಡಿದೆ. 1998 ನಲ್ಲಿ ಸ್ಟಾರ್ಟ್ ಮಾಡಿದೆ. ಕಲೀಲಿಕ್ಕೆ ಎಷ್ಟು ವರ್ಷ ಆಯ್ತು. 94 ನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿ. 98 ನಲ್ಲಿ ನಾನು ಇಂಡಿಪೆಂಡೆಂಟ್ ಕ್ಲಾಸಸ್ ತಗೊಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲೇ ಕ್ಲಾಸಸ್ ತಗೋತಾ ಇದ್ದೆ, ಮುಖ್ಯ ಶಿಕ್ಷಕಿಯಾಗಿ ಫ್ರೀ ಆಗಿ. ಬೆಳಿತಾ ಬೆಳಿತಾ ಅಂತಲ್ಲ, ಮೊದಲು ಚೆನ್ನಾಗಿ ಟೀಚರ್ ಆಗ್ಬೇಕು, ಮೊದಲು ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ಅಂತ ನನ್ನ ಗುರುಗಳು ಹೇಳ್ತಾ ಇದ್ರು. ಆಲ್ವೇಸ್ ಬಿ ಎ ಗುಡ್ ಸ್ಟೂಡೆಂಟ್, ದೆನ್ ಓನ್ಲಿ ಆಫ್ಟರ್ ಸಮ್ ಇಯರ್ಸ್ ಯು ಬಿಕಮ್ ಎ ಬೆಸ್ಟ್ ಟೀಚರ್ ಅಂತ. PG ಡಿಪ್ಲೊಮಾ ಹೋಗ್ತಿದ್ದೆ ಬೆಂಗಳೂರಿಗೆ, ಮೈಸೂರಿಗೆ, ಎಲ್ಲಾ ಕಡೆ ಹೋಗಿ ಕಲ್ತು ಬಂದ ನಂತರ ಈ ತರ ಆಗಿ MSc ಮಾಡ್ಕೊಂಡೆ. ಆ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಇದು ಹಿಡಿತು ನನ್ಗೆ ಒಂದು ಪ್ಯಾಷನ್. ಆಮೇಲೆ ಎಲ್ಲ ರಾಯಚೂರಿನಲ್ಲಿ ನನ್ಗೆ ಏನ್ ಡೆಲಿವರಿ ಮಾಡಿದ್ರು ನನ್ನ ಡಾಕ್ಟರ್ ರಾಜ್ಕುಮಾರಿ, ಅವ್ರ ನನ್ನ ಹತ್ರ ಯೋಗ ಕಲೀಲಿಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ಬ್ಯಾಂಗ್ಳೂರ್ನಲ್ಲಿ, ಮೈಸೂರಿನಲ್ಲಿ, ರಾಯಚೂರಿನಲ್ಲಿ, ಬಿಜಾಪುರ್ನಲ್ಲಿ, ಬೆಲ್ಗಾಂನಲ್ಲಿ ಎಲ್ಲ ಆಲ್ಮೋಸ್ಟ್ KE ಡಾಕ್ಟರ್ಸ್ ಎಲ್ಲರೂ ಕ್ಲಾಸಸ್ ಬಂದಾಗ ಅಜ್ಜಿ ಹೇಳಿದ ಮಾತು ನನ್ಗೆ ನೆನಪಾಗ್ತದೆ, ಎಲ್ಲಾರು ಬರ್ಬೇಕು ನನ್ನ ಹತ್ರ, ಯೋಗ ಫೀಲ್ ಹೀಗಿದೆ, ಎಲ್ರು ಬರ್ತಾರೆ. ಇಲ್ಲಿ ಯೋಗ ಡೀಲ್ಸ್ ವಿತ್ ದ ಸೋಲ್, ಡಾಕ್ಟರ್ಸ್ ಡೀಲ್ ವಿತ್ ದ ಬಾಡಿ, ವಿತ್ ದ ಡಿಸೀಸ್, ಬಟ್ ಯೋಗ ಡೀಲ್ಸ್ ವಿತ್ ದ ಸೋಲ್. ವಿ ಟಚ್ ದೇರ್ ಟು ಹೀಲ್ ದೆಮ್. ಇದು ನನ್ಗೆ ಅರ್ಥ ಆಯ್ತು. ಹೀಗಾಗಿ ನನ್ನ ಯೋಗ ಜರ್ನಿ ಸ್ಟಾರ್ಟ್ ಆಯ್ತು. ಆ ನಂತರ ನೆಕ್ಸ್ಟ್ MSc ಆದ್ಮೇಲೆ ನಾನು ಪುನಾಗ್ ಹೋದೆ, BKS ಅಯ್ಯಂಗಾರ್ ರಮಾಮಣಿ ಯೋಗ ಇನ್ಸ್ಟಿಟ್ಯೂಟ್, ಅಲ್ಲಿ ನಾನು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ದೆ. ಮೆಡಿಕಲ್ ಯೋಗ, ಕ್ಲಿನಿಕಲ್ ಯೋಗ, ಯೋಗ ಫಾರ್ ಪ್ರೀ ಅಂಡ್ ಪೋಸ್ಟ್ ನೆಟಲ್ ಯೋಗ ಕಲಿಲಿಕ್ಕೆ ಹೋದೆ. ಅಲ್ಲಿ ಒಂದು ಕಲ್ತು ಬಂದ್ಮೇಲೆ ಆ ನಂತರ ಏಷ್ಯನ್ ಯೋಗ ರೆಫ್ರಿ ಎಕ್ಸಾಮ್ ಕಟ್ಟಿ, ನ್ಯಾಷನಲ್ ಯೋಗ ರೆಫ್ರಿ ಎಕ್ಸಾಮ್ ಕಟ್ಟಿ ಪಾಸ್ ಆದೆ. ನಮ್ಮ ಗವರ್ಮೆಂಟ್ ಅವರು, ಆಯುಷ್ ಡಿಪಾರ್ಟ್ಮೆಂಟ್ ಅವರು ಒಂದು ಯೋಗ ಕ್ಲಾಸಸ್, ಒಂದು ಕೋರ್ಸಸ್ ಅನ್ನ ಕಂಡಕ್ಟ್ ಮಾಡಿದ್ರು, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್, ಅದನ್ನು ಕ್ಲಿಯರ್ ಮಾಡ್ಕೊಂಡೆ. ಹೀಗಾಗಿ ನನ್ನ ಯೋಗದ ಜರ್ನಿ ಪ್ರಾರಂಭ ಆಯ್ತು. ಸೊ ದಿಸ್ ಕ್ರೆಡಿಟ್ ಗೋಸ್ ಟು ಮೈ ಮದರ್, my grandmother, my in-laws, and my husband, and my teachers, BR Prasad sir, AR Ramaswamy sir, BKS Iyengar Guruji, and CR Chandrasekhar sir, and Malnad Halge. These are the ಹೇಳ್ತಾರಲ್ಲ, ಎಲ್ಲಾರು ದೈವದಲ್ಲಿ ಒಂದು ಸಂಪತ್ತು ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ಒಳ್ಳೆ ಒಳ್ಳೆ ಗುರುಗಳು ಆಗಿ ನನಗೆ ಸಂಪತ್ತಾಗಿ ಅವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅದನ್ನ ನಾನೀಗ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಒಳ್ಳೆ ಹೇಳಿದ್ರಿ ಮೇಡಮ್, ನಿಜವಾಗ್ಲೂ ಇನ್ಸ್ಪೈರಿಂಗ್ ಸ್ಟೋರಿ. ಹೌದು.
ಒಂದು ಮದ್ವೆ ಆಗಿ 2 ಮಕ್ಳು ಆದ್ಮೇಲೆ ಮುಂದಕ್ಕೆ ಹೋಗಿದ್ದು. ಸೊ ಒಂದು ಛಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದ ನಿಜ. ಅಲ್ವಾ? ತುಂಬಾ ಚೆನ್ನಾಗಿತ್ತು ಮೇಡಮ್. ಲೈಕ್ ನಾನು ನೀವು ಹೇಳಿದ ಸ್ಟೋರಿ ಕೇಳ್ತಿದ್ರೆ ಆ ಟೈಮಲ್ಲಿ ಇಂಟರ್ನೆಟ್ ಅಷ್ಟು ಇರ್ಲಿಲ್ಲ. ಇವಾಗ ಆ ನಮ್ ಕೈಯಲ್ಲೇ ಎಲ್ಲಾ ಇನ್ಫಾರ್ಮೇಶನ್ ಇದೆ, ಬಟ್ ಆ ಟೈಮಲ್ಲಿ ಅಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ. ನೀವು ಅದನ್ನೆಲ್ಲ ತಿಳ್ಕೊಂಡು ಮಾಡಿ ಮತ್ತೆ ನಿಮ್ಮ ಡಾಕ್ಟರ್ಸ್ ಎಲ್ಲ ನಿಮ್ಮ ಹತ್ರ ಬಂದು ಕಲಿಯೋದಂದ್ರೆ ಅಷ್ಟು ಈಸಿ ಕೆಲ್ಸ ಅಲ್ಲ, ಬಟ್ ಯು ಅಚೀವ್ಡ್ ಇಟ್. ಮತ್ತೆ ಇನ್ನೊಂದ್ ನಾನು ಏನ್ ಕಲ್ತೆ ಅಂದ್ರೆ ಲೈಕ್ ಒಳ್ಳೆ ಟೀಚರ್ ಆಗ್ಬೇಕು ಅಂದ್ರೆ ನಾವು ಮೊದ್ಲು ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು. ದಟ್ ಈಸ್ ರಿಯಲಿ ವೆರಿ ಟ್ರೂ. ಅಂಡ್ ಐ ಆಲ್ವೇಸ್ ರಿಮೆಂಬರ್ ಮೈ ಟೀಚರ್ಸ್ ಆಲ್ಸೋ. ಅಂಡ್ ನೀವು ಕೊನೆಗಾಗ ಒಂದ್ ಹೇಳಿದ್ರಲ್ಲ ಲೈಕ್ ಯೋಗ ವಿಲ್ ಟಚ್ ದ ಸೋಲ್. ಸೊ ದಟ್ಸ್ ರಿಯಲಿ ಟ್ರೂ, ಬಿಕಾಸ್ ನಾನು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಇದು ಸುದರ್ಶನ್ ಕ್ರಿಯಾ ಮಾಡಿದೀನಿ. ಸೊ ಮಾಡಿದಾಗ ಜಾಯಿನ್ ಆದಾಗ ಅನ್ಸ್ಲಿಲ್ಲ, ಬಟ್ 40 days ಪ್ರಾಕ್ಟೀಸ್ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗ್ ಅನಿಸ್ತು. ಬಟ್ ಈಗ ಈ ತರ ಎಲ್ಲ ಹೇಳಿದ್ರೆ ತುಂಬಾನೇ ಉತ್ಸಾಹ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಶೇರಿಂಗ್. ನಿಮ್ಮ ಯೋಗ ಗುರುಗಳಿಂದ ಕಲಿತ 3 ಮುಖ್ಯ ಪಾಠಗಳು ಯಾವುದು ಹೇಳಬಲ್ಲಿರಾ ಮ್ಯಾಮ್? Yes. ನಾನು ಗುರುಗಳ ಹತ್ರ ಕಲ್ತಿದ್ದು ಮುಖ್ಯ 3 ಅಂತಂದ್ರೆ, ಮೊದಲನೇದು ಸಮಯದ ಪರಿಪಾಲನೆ. ಹ್ಮ್ ಯಾರು ಸಮಯವನ್ನ ಸರಿಯಾಗಿ ಬಳಸ್ತಾರೋ ಅವರೇ ಒಂದು ಡಿಸಿಪ್ಲಿನ್ ಲೈಫ್ ಮಾಡ್ತಾರಂತ ಅದು ನಾನು ನೋಡಿ ಕಲ್ತೆ ನನ್ನ ಗುರುಗಳ ಹತ್ರ. ಹಲವಾರು ಗುರುಗಳ ಹತ್ರ ಕಲ್ತಿದ್ದೀನಿ. AR ರಾಮಸ್ವಾಮಿ ಆಗ್ಲಿ, ಅಯ್ಯಂಗಾರ್ ಗುರುಜಿ ಆಗ್ಲಿ, ಗೀತಾ ಅಯ್ಯಂಗಾರ್ ಗುರುಜಿ ಆಗ್ಲಿ, ಅಥವಾ BR ಪ್ರಸಾದ್. ಸಮಯ 1 ನಿಮಿಷ ಆಚೆ ಇಲ್ಲ ಈಚೆ ಇಲ್ಲ. ಸೊ ಟೈಮ್ ವಿ ಕಾಂಟ್ ಬೈ. ಇಫ್ ಯು ಆರ್ ಹೆಲ್ದಿ ಪರ್ಸನ್ ಕಾಂಟ್ ಬೈ ಟೈಮ್. ಸಮಯ ತಗೊಳಿಕ್ ಆಗೋದಿಲ್ಲ. ಸೊ ಸಮಯಕ್ಕೆ ತಕ್ಕಂಗೆ ನಾವು ಅದನ್ನ ಹೊಂದ್ಕೋಬೇಕು. ಆ ಸಿಸ್ಟಮ್ ಆಗಿ ಕಲಿಬೇಕು. ಅದನ್ನು ನಾನು ಅಡಾಪ್ಟ್ ಮಾಡ್ತೀನಿ. ಅವ್ರು ಹೇಳ್ತಾ ಇದ್ರು ಸರಿಯಾಗಿ ಸಮಯಕ್ಕೆ ಪ್ರಾರಂಭ ಆಗ್ಬೇಕು, ಸರಿಯಾಗಿ ಸಮಯಕ್ಕೆ ನಾವು ಸಮಾಪಬೇಕು. ಯಾರ್ದು ನಿನ್ನ ಟೈಮ್ ವೇಸ್ಟ್ ಮಾಡ್ಬಾರ್ದು, ಇನ್ನೊಬ್ಬರ ಟೈಮ್ ವೇಸ್ಟ್ ಮಾಡ್ಬೇಕು. ಸೊ ಟೈಮ್ ಇಸ್ ವೆರಿ ಪ್ರೆಷಿಯಸ್ ಆನ್ ದಿಸ್ ಅರ್ತ್. ಸೊ ನಾನು ಕಲ್ತಿದ್ದು ಟೈಮ್ ಡಿಸಿಪ್ಲಿನ್ ನನಗೆ ಗುರುಗಳ ಅಂತ ಕಲ್ತಿದ್ದು. ಅದು ಒಂದು ಮೊದಲನೇದು. ನೆಕ್ಸ್ಟ್ ಕಲ್ತಿದ್ದು ನಾನು ಯಮ ನಿಯಮ ಅಂತ. ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಬರ್ತದೆ ವೈಯಕ್ತಿಕ ಶಿಸ್ತು ಮತ್ತೆ ಸಾಮಾಜಿಕ ಶಿಸ್ತು ಅಂತ. ಹ್ಮ್ ಇದು ನಾನು ಕಲ್ತೆ. ವೈಯಕ್ತಿಕ ಶಿಸ್ತು ನಾವು ಆಸನಾಭ್ಯಾಸ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಹೇಗಿರ್ಬೇಕು ಅಂತ ನಾವೊಂದು ಡಿಸಿಪ್ಲಿನ್ ಮಾಡ್ಕೊಂಡು ಬರ್ತೀವಿ. ಬಟ್ ಸಮಾಜದ ಶಿಸ್ತನ್ನು ಕಲಿಯುವಂಥದ್ದು ಎಷ್ಟು ಇದೆ ಅಂತೇಳಿ ನಾನು ಯೋಗ ಪ್ರಾರಂಭ ಮಾಡ್ತಾನೆ ಕಲ್ತೆ. ಸಮಾಜದಲ್ಲಿ ಕೂಡ ಎಷ್ಟು ಶಿಸ್ತವಾಗಿ ಇರ್ಬೇಕು ಅಂತ ಹೇಳಿ. ಅವಾಗ ತಾನೇ ನಮ್ಗೆ ಗೌರವ ಸಿಗುತ್ತೆ. ಯಮ ನಿಯಮದಲ್ಲಿ ಅಲ್ಲಿ ಇನ್ನೊಂದು ಹೇಳಿದ್ರು ಅವರು, ಸ್ವಾಧ್ಯಾಯ ಅಂತ ಬರ್ತಾರೆ. ಸ್ವಾಧ್ಯಾಯ ಅಂತಂದ್ರೆ ನಿಯಮದಲ್ಲಿ ಬರ್ತದೆ 4ನೇ ಸ್ಟೆಪ್. ಸ್ವಾಧ್ಯಾಯ ಅಂತಂದ್ರೆ ಸೆಲ್ಫ್ ಸ್ಟಡಿ. ಅದಕ್ಕೆ ನಾವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತೇವೆ. ಸೊ ಹಾಗೆ ಮೊದಲು ನಾವು ತಿದ್ಕೊಂಡು ಸರಿ ಮಾಡ್ಕೋಬೇಕು. ಅವಾಗ ತಾನೇ ಆ ರೂಪ ಆಕ್ಷನ್ ಹೊರಗೆ ಕಾಣಿಸ್ತದೆ. ಬರೀ ಮಾತುಗಳಿಂದ ಇಲ್ಲ, ಮಾಡಿ ತೋರಿಸ್ಬೇಕು, ನಡಿಬೇಕು. ಯೋಗಿಯರ ಜೀವನ ನೋಡಿ ನೀವು ನಡೆಯೋ ಶೈಲಿದಲ್ಲಿ ಗೊತ್ತಾ. ಹ್ಮ್ ನಾನು ಗುರುಗಳ ಹತ್ರ ಕಲ್ತಿದ್ದು ಅವ್ರ ನಡೆಯೋ ಶೈಲಿಯನ್ನ ಕಲ್ತೆ ನಾನು. ಸ್ವಾಧ್ಯಾಯ ಸ್ಟೈಲ್ ಪ್ರತಿಯೊಂದು ಕ್ಲಾಸ್ ನಲ್ಲಿ ಕಲಿಯುವಂತದ್ದು ಏನೇನಿತ್ತು ನನ್ನ ಕ್ಲಾಸ್ ನಲ್ಲಿ. ಇವತ್ತು ಈ ಆಸನದಿಂದ ಈ ಆಸನದಲ್ಲಿ ಏನ್ ಕಲಿತೆ ನಾನು. ಐ ಆಮ್ ಯೂಸಿಂಗ್ ಮೈ ಬಾಡಿ ಇಸ್ ಎ ಪ್ರಾಪ್. ಹೌದಲ್ವಾ? ನಮ್ಗೆ ಹೌ ಐ ಯೂಸ್ ದ ಪವರ್ಸ್, ಹೌ ಯೂಸ್ ಅವರ್ ನ್ಯಾಚುರಲ್ ಸೋರ್ಸಸ್, ಬ್ರೆತ್, ಮೈಂಡ್, ಬಾಡಿ, ಇಂಟೆಲೆಕ್ಟ್, ಮೈ ಸೆನ್ಸಸ್, ಈಚ್ ಅಂಡ್ ಎವ್ರಿ ಆಸನದಲ್ಲಿ ಅದು ಕಲಿಯುವಂಥದ್ದು ಕಲ್ತಾನೆ. 3ನೇದಾಗಿ ಆಚಾರ ವಿಚಾರ. ಆಚಾರ ವಿಚಾರಗಳಲ್ಲಿ ಸಮಯತೆ ಅಂತ ಹೇಳಿ ನಮ್ಮ ಆಚರಣೆ ಅಂತ ಪ್ರಾಕ್ಟೀಸ್, ಹೌ ವಿ ಪ್ರಾಕ್ಟೀಸ್. ಅಂಡ್ ವಿಚಾರ ಅಂತಂದ್ರೆ ನಮ್ಮ ವಿಚಾರಗಳು, ಅದನ್ನ ಹಾಗೆ ಥಾಟ್ಸ್ ಹಾಗೆ ನಾವು ಅದನ್ನ ಜೊತೆಗೆ ಹೊಂದಿಸ್ಕೋಬೇಕು ಅಂತ ಹೇಳಿ. ಆಚಾರ ವಿಚಾರ ಸಹ ಯೋಗದಲ್ಲಿ 4 ಸ್ಟೆಪ್ಸ್ ಇಂಪಾರ್ಟೆಂಟ್, 4 ಪಿಲ್ಲರ್ಸ್ ಅಂತ ಹೇಳ್ತೇವೆ. ಆಹಾರ, ಹ್ಮ್ ಆಚಾರ, ವಿಹಾರ, ವಿಚಾರ. ದೀಸ್ ಆರ್ ದ 4 ಪಿಲ್ಲರ್ಸ್. ಇದು ನಾವು ಸರಿಯಾಗಿ ಪಾಲನೆ ಮಾಡಿದ್ದರೆ ಒಂದು ಶಿಸ್ತವಾದ ಚೌಕಟ್ಟನ್ನು ನಾವು ಕಟ್ಟಬಹುದು ಅಂತ ಹೇಳಿ ಈ ಗುರುಗಳ ಹತ್ರ ಕಲ್ತಿದ್ದು ನಾವು. ಮತ್ತೆ ಇನ್ನೊಂದು ಗುರುಗಳು ಹೇಳ್ತಿದ್ರು ಯಾವಾಗ್ಲೂ, there are 2 places we have to visit often ಅಂತ ಹೇಳಿ. 2 ಸ್ಥಳಗಳು. ಎಲ್ಲಿ ಒಂದು the place that heals you,
the place that heals you. The second one is the place that inspires you. ಇದು ಎರಡು ಕಡೆ ಯಾವಾಗ್ಲೂ ಹೋಗ್ತಾ ಇರಬೇಕು. ಹೀಲಿಂಗ್ ಒಂದೇ ಕಡೆ ಆಗೋದಿಲ್ಲ. ದರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್, ಡಿಫ್ರೆಂಟ್ ವೀಸ್ ಟು ಹೀಲ್ ಅವರ್ ಸೆಲ್ಫ್. ಒಂದೇ ಇದರಿಂದನೇ ಹೀಲ್ ಆಗೋದಿಲ್ಲ. ಯಾಕಂದ್ರೆ ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್, ಓಕೆ, ಬಟ್ ಬಯಾಲಜಿಕಲಿ ವಿ ಆರ್ ಸೇಮ್, ಬಟ್ ಸೈಕಲಾಜಿಕಲಿ ವಿ ಆರ್ ನಾಟ್ ಸೇಮ್. ಎಲ್ಲರ ಮನಸ್ಸುಗಳು, ಎಲ್ಲರ ಶಕ್ತಿ, ಎಲ್ಲರ ಶರೀರ, ಎಲ್ಲರ ಗುಣಗಳು ಬೇರೆ ಬೇರೆ. ಸೊ ಹೀಲಿಂಗ್ ಎಲ್ಲಾರು ಎಲ್ಲಿಂದಾದ್ರೂ ಬರಬಹುದು. ಎನ್ಲೈಟನ್ಮೆಂಟ್ ಎಲ್ಲಿದ್ರೂ ಬರಬಹುದು. ಸೊ ಕೀಪ್ ಹಾರ್ಟ್ ಮೈಂಡ್ ಆಲ್ವೇಸ್ ಓಪನ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್, ಥ್ಯಾಂಕ್ ಯು. ನಮ್ಗೆ ಎಲ್ಲಿ ಇನ್ಸ್ಪಿರೆನ್ಸ್ ಸಿಗುತ್ತೆ ಅಲ್ಲಿ ನಾವು ಹೋಗ್ಲೇಬೇಕು. ದಿಸ್ ಟೂ ಪ್ಲೇಸಸ್ ವಿ ಹ್ಯಾವ್ ಟು ಗೋ. ನಿಜ. ದೇವಿಕಾ ಮ್ಯಾಮ್, ನಿಮಗೆ ಯೋಗ ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀರಾ? ಐ ಮೀನ್, ನಿಮ್ಮ ಯೋಗ ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನಮಗೆ ನೀಡಬಹುದಾ? ಈಗ ಯೋಗ ಎಷ್ಟು ಬೂಮ್ ಆಗಿದೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ, ಹೌದಲ್ವಾ, ಎಲ್ಲ ಕಡೆ many people throughout the world are practicing yoga as a form of exercise, and that group is called CAM, CAM, Complementary Alternative Medicine. ಎಲ್ಲ ಕಡೆ. ಬಟ್ ವಿಶೇಷವಾಗಿ ನನ್ನ ಯೋಗದಲ್ಲಿ, ನನ್ನ ಕ್ಲಾಸಸ್ ನಲ್ಲಿ ಐ ಡೀಲ್ ವಿತ್ ದೇರ್ ಇಮೋಷನ್ಸ್, ಅವರ ಮಾನಸಿಕ ಸ್ಥಿತಿ, ಅವ್ರ ದೇಹದ ಪಾಶ್ಚರ್ಸ್, ಅವ್ರ ಬಾಡಿ ಸ್ಟ್ರೆಂತ್ ಅನ್ನು ನೋಡ್ಕೊಂಡು ಕ್ಲಾಸಸ್ ತಗೋತೇನೆ. ನಾನು ಹೆಚ್ಚು ಕ್ಲಾಸಸ್ ನಂದು ಹೆಚ್ಚು ಐ ಆಫರ್ ದಮ್ ಕಸ್ಟಮೈಸ್ ಯೋಗ ಕ್ಲಾಸಸ್, 1-to-1, ಸೆಮಿ ಪ್ರೈವೇಟ್ ಸೆಷನ್ಸ್, ಗ್ರೂಪ್ ಕ್ಲಾಸಸ್ ಅಂಡ್ ಫ್ರೀ ಯೋಗ ಗ್ರೂಪ್ ಕ್ಲಾಸಸ್. ಯಾವುದೇ ಕ್ಲಾಸಸ್ ಇಲ್ಲಿ ಗ್ರೂಪ್ ಕ್ಲಾಸಸ್ ಮೇಲೆ ಐ ಕಾಂಟ್ ಡಿಸೈನ್ ಸಿಲೆಬಸ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್, ಬಟ್ ಸೆಮಿ ಪ್ರೈವೇಟ್ 1-to-1, ಓಕೆ, ಐ ಡಿಸೈನ್ ಅವರಿಗೆ ಬೇಕಾದಂತಹ ಏನೇನ್ ಮಾಡಬೇಕು, ದಟ್ ಕಮ್ಸ್ ಅಂಡರ್ ಮೆಡಿಕಲ್ ಯೋಗ ಅಂತ ಹೇಳಿ. ದೋಸ್ ಕ್ಲಾಸಸ್ ಆರ್ ಮೆಡಿಕಲ್ ಯೋಗ. ಈಗ ಕ್ಲಿನಿಕಲ್ ಯೋಗ ಅಂತಂದ್ರೆ ಗ್ರೂಪ್ ನಲ್ಲಿ ತಗೋಂಥದ್ದು. ಗ್ರೂಪ್ ನಲ್ಲಿ ಆ ಹಾಲ್ ನಲ್ಲಿ ತಗೋಬೇಕಾದ್ರೆ ಅಲ್ಲಿ ಏನೇನು ನಾನು ಯೂಸ್ ಮಾಡಬಹುದು ಆಸ್ ಎ ವಾಲ್. ಈಗ ಗೋಡೆ ಉಂಟು, ವಾಲ್ ಆಲ್ಸೋ ಐ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದ ವಾಲ್. ವಿತ್ ದ ಹೆಲ್ಪ್ ಆಫ್ ದ ವಾಲ್ ಮೆನಿ ಆಸನಸ್ ವಿ ಕ್ಯಾನ್ ಡೂ. ಚೇರ್ ಯೋಗ ಅಂತಿದೆ, ಚೇರ್ ತಗೊಂಡು ಆಸನಗಳು ಮಾಡೋದು. ಈಗ ಎಷ್ಟು ಜನ ತಲೆಗೆ ಕುತ್ಕೊಳಿಕ್ ಆಗಲ್ಲ. ಸೊ ನನ್ನ ಕ್ಲಾಸಸ್ ನಲ್ಲಿ ಐ ಯೂಸ್ ಲಾಟ್ ಆಫ್ ಪ್ರಾಪ್ಸ್ ಲೈಕ್ ಯೋಗ ಚೇರ್, ಯೋಗ ವೀಲ್, yoga belt, strap, yoga blocks, ball, bolsters, blankets. There are so many things that we use in the class. Okay, I focus on that breath work. ಅವ್ರ ಉಸಿರಾಟ ಹೇಗಿದೆ ಅಂತ ಗಮನಿಸ್ತೀನಿ, ಅವ್ರ ಪಾಶ್ಚರ್ ಗಮನಿಸ್ತೀನಿ. ಮತ್ತೆ ಆಸನ ಮಾಡಬೇಕಾದ್ರೆ ಅವ್ರ ಉಸಿರಾಟ ಹೇಗಿದೆ, ಯಾಕಂದ್ರೆ ಪ್ರತಿಯೊಂದು ಆಸನದಲ್ಲಿ ಉಸಿರಾಟ ಬೇರೆ ಬೇರೆ ಚೇಂಜಸ್ ಆಗ್ತಾನೆ ಇರ್ತದೆ. ಸೊ ಈಗ ನಾವು ಟ್ವಿಸ್ಟಿಂಗ್ ಆಸನ ಮಾಡ್ತೇವೆ. ಆಸನದಲ್ಲಿ 5 ಪ್ರಕಾರದ ಆಸನಗಳು ಇದೆ. ಒಂದು ಸ್ಟ್ಯಾಂಡಿಂಗ್ ಆಸನ, ಸಿಟ್ಟಿಂಗ್ ಆಸನ, ಸುಪೈನ್ ಆಸನ, ಮಲ್ಕೊಂಡ್ ಬೆನ್ನಲ್ಲಿ ಮಲ್ಕೊಂಡ್ ಮಾಡುವುದು, ಮತ್ತೆ ಹೊಟ್ಟೆ ಮೇಲೆ ಮಲ್ಕೊಂಡ್ ಮಾಡೋದು ಆಸನದ ಅಂತ ಹೇಳ್ತೇವೆ. ಆಮೇಲೆ ಬ್ಯಾಲೆನ್ಸಿಂಗ್ ಆಸನದ ಅಂತ ಹೇಳ್ತೇವೆ. ಸೊ 5 ಕ್ಯಾಟಗರಿಯಲ್ಲಿ ಇರ್ತದೆ. ಸೊ ಇವೆಲ್ಲ ಆಸನಗಳು ಡಿಫ್ರೆಂಟ್ ಪ್ಯಾಟರ್ನ್ಸ್ ನಾಗಿದ್ದಾಗ ಉಸಿರಾಟನೂ ಬೇರೆ ಬೇರೆ ಇರ್ತದೆ. ಈಗ ನಾವು ಬೆನ್ನಲ್ಲಿ ಮಲ್ಕೊಂಡು ಸುಪೈನ್ ಪೊಸಿಷನ್ ನಲ್ಲಿ ಮಲ್ಕೊಂಡು ಮಾಡಿದ್ದಾರ, ಅವಾಗ ನಮ್ದು ಬ್ರೀದಿಂಗ್ ಅಬ್ಡಾಮಿನಲ್ ಬ್ರೀದಿಂಗ್ ಬರ್ತದೆ. ಟ್ವಿಸ್ಟಿಂಗ್ ನಲ್ಲಿ ಮಾಡ್ಬೇಕಾದ್ರೆ ಥೊರಾಸಿಕ್ ಬ್ರೀದಿಂಗ್ ಬರ್ತದೆ. ಬ್ಯಾಕ್ ಬೆಂಡ್ ನಲ್ಲಿ ಮಾಡ್ಬೇಕಾದ್ರೆ ಥ್ರೋಟ್ ಬ್ರೀದಿಂಗ್ ಆಗ್ತದೆ. ಇನ್ವರ್ಷನ್ ಆಸನ ಮಾಡ್ಬೇಕಾದ್ರೆ ಲೈಕ್ ಸರ್ವಾಂಗಾಸನ, ಶೀರ್ಷಾಸನ, ಅವಾಗ ನಾವು ಥ್ರೋಟ್ ಗ್ರೀವ ಪ್ರಾಣಾಯಾಮ, ಥ್ರೋಟ್ ಬ್ರೀದಿಂಗ್ ಮಾಡ್ತೇವೆ. ಸೊ ಇದೆಲ್ಲ ಫೋಕಸ್ ಮಾಡ್ತೇನೆ. ಅವ್ರಿಗೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ತೇನೆ, ಈ ಆಸನದಲ್ಲಿ ಇಲ್ಲಿಂದ ಉಸಿರಾಟ, ಎಲ್ಲಿ ಉಸಿರು ತಗೋಬೇಕು, ಎಲ್ಲಿ ಉಸಿರನ್ನು ಬಿಡಬೇಕು ಅಂತೇಳಿ. ಪಾಶ್ಚರ್ಸ್ ಹೇಗೆ ಕರೆಕ್ಷನ್ ಮಾಡ್ಬೇಕು ಮೊದಲು ಮಾಡಿ ತೋರಿಸ್ತೇನೆ. ಅವ್ರು ತಪ್ಪಿದ್ದಾಗ ನೋಡಿ, ಈ ತರ ನಾನು ಮೊದಲು ನಿಮ್ದು ಹೀಗೆ ತಪ್ಪಿದೆ, ಡೆಮೋ ಮಾಡಿ ತೋರಿಸ್ತೇನೆ. ದಿಸ್ ಇಸ್ ದ ರಾಂಗ್ ಪಾಶ್ಚರ್, ಮೇಕ್ ಇಟ್ ಕರೆಕ್ಟ್. ಇಫ್ ಯು ವಾಂಟ್ ಗೆಟ್ ದ ಬೆನಿಫಿಟ್ಸ್, ಡೂ ದ ಪಾಶ್ಚರ್ಸ್ ಇನ್ ಎ ರೈಟ್ ವೇ. ಸ್ಟ್ಯಾಂಡಿಂಗ್ ಸಿಂಪಲ್ ಆಸನ, ತಾಡಾಸನ, ಹೇಗೆ ನಿಲ್ಬೇಕು, ನಿಮ್ಮ 2 ಕಾಲ್ ಮೇಲೆ ಸಮಭಾರ ಹಾಕಿ ಹೇಗೆ ನಿಂತ್ಕೋಬೇಕು, ಈ ಸಣ್ಣ ಪುಟ್ಟ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನೆ. ಐ ಟೇಕ್ ಮೈ ಕ್ಲಾಸಸ್ ಇನ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಯೋಗ. ಇವತ್ತು ಈ ತರ ಇರ್ತಂದ್ರೆ ನಾಳೆ ಇನ್ನೊಂದು ಸ್ಟೈಲ್ ಬೇರೆ ಇರ್ತದೆ, ಮತ್ತೆ ಇನ್ನೊಂದು ಬೇರೆ. ಒಂದೇ ತರ ಸೇಮ್ ಪ್ಯಾಟರ್ನ್ ಇರೋದಿಲ್ಲ ಎವ್ರಿ ಡೇ. ಐ ಕೀಪ್ ಆನ್ ಚೇಂಜಿಂಗ್ ದೆಮ್. ಸೊ ವೈ ಯು ಮೇ ಆಸ್ಕ್ ಮೀ? ಬಿಕಾಸ್ ಬ್ರೈನ್ ಈಸ್ ವೆರಿ ಹಾರ್ಡ್ ಅಂಡ್ ಇಟ್ ಈಸ್ ವೆರಿ, ಬ್ರೈನಿಗೆ ಹೆಚ್ಚು ಚಾಲೆಂಜಿಂಗ್ ಕೊಡ್ಬೇಕು. ಸೊ ಹೌ ವಿ ಎಕ್ಸರ್ಸೈಸ್ ಅವರ್ ಬಾಡಿ, ದ ಬ್ರೈನ್ ಅಷ್ಟೇ ಎಕ್ಸರ್ಸೈಸ್ ಕೊಡ್ಬೇಕು.
ಹ್ಮ್. ಬ್ರೈನಿಗೆ ಯಾವಾಗ ಚಾಲೆಂಜಿಂಗ್ ಕೊಡ್ತಾ ಇದ್ದಾಗ ಅದು ವಿ ಆರ್ ಗಿವಿಂಗ್ ಪ್ರಾಪರ್ ಎಕ್ಸರ್ಸೈಸ್ ಟು ಬ್ರೈನ್. ಬಾಡಿಗೆ ನಾವು ಟ್ರೈನ್ ಮಾಡ್ತಾ ಇದ್ವಿ, ಬ್ರೈನ್ಗೂ ಸಹ ಬೇಕು ಎಕ್ಸರ್ಸೈಸ್. ಸೊ ದೇರ್ ಆರ್ ಮೆನಿ ಅದರ್ ಗೇಮ್ಸ್ ಆಲ್ಸೋ, ಲೈಕ್ ಸುಡುಕೋ ಇದೆ, ಪಜಲ್ಸ್ ಇದೆ, ಅದು ಸಹ ಇದೆ. ಬಟ್ ಎವ್ರಿ ಡೇ ಪ್ಯಾಟರ್ನ್ ಚೇಂಜ್ ಮಾಡಿದಾಗ ದಟ್ ಈಸ್ ಅ ವೆರಿ ಗುಡ್ ಎಕ್ಸರ್ಸೈಸ್ ಫಾರ್ ಯುವರ್ ಬಾಡಿ ಅಂಡ್ ಬ್ರೈನ್. ಓಕೆ. ಮತ್ತೆ ಕ್ಲಾಸಸ್ ನಲ್ಲಿ ಐ ವರ್ಕ್ ಆನ್ ದೇರ್ ಬಯೋಕೆಮಿಸ್ಟ್ರಿ, physical strength, mental peace, and I help them according to their body and mind coordination. ಈಗ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಾವು ವಾಕಿಂಗ್ ಮಾಡ್ತೀವಿ. ಎಸ್, ವಾಕಿಂಗ್ ಮಾಡಿ, ಡ್ಯಾನ್ಸಿಂಗ್ ಮಾಡಿ, ಓಕೆ, ಜಿಮ್ನಾಸ್ಟಿಕ್ ಮಾಡಿ, ಏರೋಬಿಕ್ಸ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಏನಾದ್ರೂ ಒಂದು ಡೂ ಸಮಥಿಂಗ್ ವಿತ್ ಯೋರ್ ಬಾಡಿ. ಡೂ 1 hour something, anything you do, any form of exercise, whether Bharatanatyam, salsa, song, anything you do some movements. Yes. Your body and mind will thank you. ತುಂಬಾ ಧನ್ಯವಾದಗಳು ದೇವಿಕಾ ಮ್ಯಾಮ್. ನೀವ್ ಒಂದ್ ಮಾತು ಹೇಳಿದ್ರಿ, ನಾವು ನಮ್ ಶರೀರಕ್ಕೆ ಹೆಂಗೆ ಎಕ್ಸಸೈಸ್ ಎಲ್ಲ ಮಾಡಿ ಶರೀರನ ಒಳ್ಳೇದ್ ಮಾಡ್ಕೊಂತೀವೋ, ನಮ್ಮ ಮೈಂಡ್ ಕೂಡ ಹಂಗೆ ಎಕ್ಸಸೈಸ್ ಮಾಡ್ಕೊಬೇಕು, ಆಗ್ಲೇ ನಮ್ಮ ಮೈಂಡ್ ಶಾರ್ಪ್ ಆಗುತ್ತೆ ಅಂತ. ಅದು ತುಂಬಾನೇ ಒಳ್ಳೆ ಮಾತು. ಅದು ಇವಾಗಿನ ಜನರು ಅದನ್ನ ತಿಳ್ಕೊಳ್ಳೇಬೇಕು. ಸೊ ನನ್ನ ಪ್ರಕಾರ ಮುಂಚೆ ಸ್ಟಾರ್ ಪ್ಲಸ್ ನಲ್ಲಿ ಮಹಾಭಾರತ ಬರ್ತಿತ್ತು. ಅದ್ರಲ್ಲಿ ಅಲ್ಲಿ ಮಧ್ಯದಲ್ಲಿ ಕೃಷ್ಣ ನೀತಿ ಅಂತ ಮಧ್ಯದಲ್ಲಿ ಬರ್ತಿತ್ತು. ಅದು ನನ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅದ್ರಲ್ಲಿ ಒಂದ್ಸತಿ ಶ್ರೀಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಲೈಕ್ ನೀವು ಎಕ್ಸಸೈಸ್ ಮಾಡಿದಾಗ ಬಾಡಿಗೆ ಸಂಕಟ ಆಗುತ್ತೆ, ಬಟ್ ಫೈನಲಿ ನಿಮ್ ಬಾಡಿ ಕೂಡ ಒಳ್ಳೆ ಶೇಪ್ ಅಲ್ಲಿ ಬರುತ್ತೆ. ಹಂಗೆ ನಾನು ನಿಮಗ್ ಸಂಕಟ ಕೊಡ್ತೀನಿ, ಯಾಕಂದ್ರೆ ಅದು ನಿಮ್ಗೆ ಫ್ಯೂಚರ್ ಅಲ್ಲಿ ನೀವು ಅದನ್ನ ಒಳ್ಳೇದಾಗೋದಕ್ಕೋಸ್ಕರನೇ ಅದು ಸಂಕಟ ಕೊಡ್ತಿದೀನಿ ಅಂತ ನೀವು ಬೇಜಾರ್ ಪಡ್ಬೇಡಿ. ಬಟ್ ಸಂಕಟದಿಂದ ನೀವ್ ಎಷ್ಟು ಇಂಪ್ರೂವ್ ಆಗ್ತಿದ್ದೀರಾ ಅದು ಮುಖ್ಯ ಅನ್ನೋದನ್ನ ಅವ್ರು ತುಂಬಾ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಅದೇ ತರ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ, ಬಟ್ ಐ ಥಾಟ್ ಐ ಗಿವ್ ಯು ದ ಎಸೆನ್ಸ್. ಬಟ್ ನೀವು ಅದು ಹೇಳ್ತಿದ್ರೆ ನನ್ಗೆ ಅದ್ ನೆನಪು ಬರ್ತಿತ್ತು. ಮತ್ತೆ ಇವಾಗಿನ ಜನರೇಷನ್ಗೆ ಎಸ್ ಸಮಸ್ಯೆಗಳು ಬಂದ್ರೆ ಹೆದರ್ಬಾರ್ದು, ಬಟ್ ಹಂಗೆ ಮಾಡ್ಬೇಕು. ಬಟ್ ಹಂಗೆ ನಮ್ಮ ಮೈಂಡ್ ಕೂಡ ಎಕ್ಸಸೈಸ್ ಕೊಡ್ತಾನೆ ಇರ್ಬೇಕು, ಲೈಕ್ ರೀಡಿಂಗ್ ಆರ್ ಡೂಯಿಂಗ್ ಸಮ್ ಪಜಲ್ಸ್ ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಟ್ ವಾಸ್ ವೆರಿ ರಿಲೇಟಬಲ್ ಅಂಡ್ ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಓಕೆ ಮ್ಯಾಮ್, ನೀವು ಪ್ರಿನೇಟಲ್ ಯೋಗ ಬಗ್ಗೆ ಮಾತಾಡಿದ್ರಿ ನಿಮ್ ಕ್ಲಾಸ್ ಅಲ್ಲಿ. ಈಗ ನೆಕ್ಸ್ಟ್ ಕ್ವಶನ್ ಅದ್ರ ಬಗ್ಗೆನೇ ಇದೆ ನಮ್ದು. ಪ್ರಿನೇಟಲ್ ಯೋಗ ಸ್ಟಾರ್ಟ್ ಮಾಡೋಕೆ ಸರಿಯಾದ ಸಮಯ ಯಾವುದು? ಮತ್ತು ಯಾರಾದ್ರೂ ಮಹಿಳೆ ಮುಂಚೆಯಿಂದ ಯೋಗ ಮಾಡಿಲ್ಲ ಅಂತ ತಿಳ್ಕೊಳ್ರಿ, ಅವರು ಪ್ರೆಗ್ನೆಂಟ್ ಇದ್ದಾಗ ಶುರು ಮಾಡ್ಬೋದಾ ಯೋಗ? ಖಂಡಿತ. ಈಗ ಮೊದಲನೇ ಪ್ರಶ್ನೆ, ಪ್ರಿನೇಟಲ್ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು ಅಂತ ಹೇಳಿದ್ದೀರಾ. The moment she comes to know that she is pregnant, she can start, immediate start ಮಾಡಬಹುದು. ಹೇಳ್ತೇವೆ ಪೇರೆಂಟ್ಸ್, ತಂದೆ ತಾಯಿ ಏನ್ ತಿಳ್ಕೊತಾರೆ, ಮಗು ಹುಟ್ಟಿದ್ಮೇಲೆ ಇದು ಮಗುದ ಎಜುಕೇಶನ್ ಸ್ಟಾರ್ಟ್ ಆಗ್ತದೆ ಅಂತ ತಿಳ್ಕೊತಾರೆ. ಈಗ ಅಗತ್ಯ ಇಲ್ಲ ಅಂತಾರೆ. ಇಲ್ಲ, ಗರ್ಭದಲ್ಲೇ ಮಗುದು ಎಜುಕೇಶನ್ ಸ್ಟಾರ್ಟ್ ಆಗುತ್ತದೆ. ಈಗ ನಮ್ಮ ಏನ್ಷಿಯಂಟ್ ಭಾರತದಲ್ಲಿ ನಾವು ನೋಡಿದ್ವಿ ಸಹ. ಈಗ ತಗೊಳ್ಳ ಉದಾಹರಣೆಗೆ ಅಭಿಮನ್ಯು, ಅವನು ಎಲ್ಲ ಕಲಿತ, ಚಕ್ರವ್ಯೂಹದ್ದು ಎಲ್ಲಾ ಸೂತ್ರಗಳನ್ನ ಕಲ್ತ. ಕೃಷ್ಣ ಯಾವಾಗ ಸುಭದ್ರಾಗಿ ಹೇಳ್ತಾ ಇದ್ದಾಗೆ, ಯಾವಾಗ ಸುಭದ್ರಾ ಮಲ್ಕೊಂಡ್ಲು ಮಗು ಸಮ, ಆ ಕಮ್ಯುನಿಕೇಶನ್ ನ್ಯೂರೋ ಟ್ರಾನ್ಸ್ಮಿಟರ್ ಇಂದ ಹೆಂಗ್ ಹೋಗ್ತಿತ್ತಲ್ಲ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕಮ್ಯುನಿಕೇಶನ್ ಇರ್ತದೆ. ಸೊ ಕಲಿಯೋದು ಮಗು ಗರ್ಭದಲ್ಲಿದ್ದಾಗ ಮಗು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಉದಾಹರಣೆಗೆ ಸೇಜ್ ಯಾಜ್ಞವಲ್ಕರು, ಅವರು ಸಹ ಸುಪ್ರೀಂ ನಾಲೆಜ್ ಅನ್ನ ಪಡೆದ್ರು ಅವರ ತಂದೆ ಕಡೆಯಿಂದ, ಯಾವಾಗ ತಾಯಿಯ ಗರ್ಭದಲ್ಲಿದ್ದರು. ಪ್ರಹ್ಲಾದ ಬಗ್ಗೆ ಕೇಳ್ತೀವಿ, ಪ್ರಹ್ಲಾದ ಅಟೈನ್ಡ್ ಮೋಕ್ಷ, ಸುಪ್ರೀಂ ನಾಲೆಜ್ ತಗೊಂಡ್ರು. ಯಾವಾಗ ನಾರದ ಮುನಿ ಅವ್ರ ತಾಯಿ ಪ್ರಹ್ಲಾದ ಗರ್ಭದಲ್ಲಿದ್ದಾಗ ಅವರು ನಾರಾಯಣನ್ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ಹುಚ್ಚು ಪ್ರೀತಿ ಪ್ರಹ್ಲಾದನ್ಗೆ. ಸೊ ಈಗ ನಾಸಾ ಸಹ ಹೇಳ್ತಾ ಇದೆ, ಮಗು ಗರ್ಭದಲ್ಲಿದ್ದಾಗೆ ನೀವು ಟೀಚಿಂಗ್ ಸ್ಟಾರ್ಟ್ ಮಾಡಿ, ಮಗುನ್ ಜೊತೆ ಮಾತಾಡಿ, ಕಮ್ಯುನಿಕೇಟ್ ಮಾಡಿ. ವೆನ್ ಎ ಮದರ್ ಡಸ್ ಆಸನಾಸ್, ಯಾವಾಗ ತಾಯಿ ಆಸನ ಮಾಡಕ್ ಕಲ್ತ, ಶಿ ಕ್ರಿಯೇಟ್ಸ್ ರೂಮ್ ಫಾರ್ ದ ಬೇಬಿ ಎಕ್ಸ್ಪ್ಯಾಂಡ್, ಶಿ ಕ್ರಿಯೇಟ್ಸ್ ಸ್ಪೇಸ್ ಇನ್ ದ ಫಿಟಸ್. ಆ ಮಗುಗೆ ಇಷ್ಟೇ ಜಾಗ ಇರ್ತದೆ, ಆ ಮಗುಗೆ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವೆನ್ ಶಿ
ಮಾಡಿದಾಗ ಪೆಲ್ವಿಕ್ ಎಕ್ಸ್ಪ್ಯಾಂಡಿಂಗ್ ಚೆನ್ನಾಗ್ ಆದಾಗ ದ ಬೇಬಿ ಗೆಟ್ಸ್ ಅಷ್ಟ್ರೊಳಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಕೈ ಕಾಲು ಸ್ಟ್ರೆಚ್ ಮಾಡ್ಲಿಕ್ಕೆ, ಆಮೇಲೆ ಉಸಿರಾಡ್ಲಿಕ್ಕೆ. ದ ಬೇಬಿ ಬ್ರೀತ್ ಇನ್ ದಟ್ ಆಸನ. ಯಾವಾಗ್ಲೂ ಗರ್ಭದಲ್ಲಿ ಮಗು ಗರ್ಭ ಪಿಂಡಾಸನದಲ್ಲಿ ಇರ್ತದೆ. ಓಕೆ. ಹೊರಗೆ ಬರಬೇಕಾದ್ರೆ ಶೀರ್ಷಾಸನದಲ್ಲಿ ಹೊರಗೆ ಬರ್ತದೆ. ಹೌದಲ್ಲ, ಮೊದಲ ತಲೆ ಬರ್ತದೆ. ಹೀಗೆ ಬೇಬಿ ನೀಡ್ಸ್ ಆಕ್ಸಿಜನ್, ಬೇಬಿ ನೀಡ್ಸ್ ಮೂವ್ಮೆಂಟ್, ಬೇಬಿ ನೀಡ್ಸ್ ಬ್ಲಡ್ ಸಪ್ಲೈ ಫಾರ್ ಗ್ರೋತ್. ಅದೆಲ್ಲ ಯಾವಾಗ ಚೆನ್ನಾಗಿ ಸಿಗ್ತದಂದ್ರೆ ಯಾವಾಗ ತಾಯಿ ಒಳ್ಳೆ ಆಸನ ಪ್ರಾಣಾಯಾಮ ಮಾಡ್ತಾ ಇದ್ದಾಗ, ಒಳ್ಳೆ ಉಸಿರಾಟ ಮಾಡಕ್ಕಾಗ, ಒಂದು ಒಳ್ಳೆ ಧಾರ ಸ್ಥಿತಿಯಲ್ಲಿ ಕೂತ್ಕೊಂಡಾಗ, ಮೆಡಿಟೇಷನ್ ಮಾಡಿದಾಗ ಆ ಮಗು ಖಂಡಿತವಾಗಿ ಒಂದು ಭಾರತ ರತ್ನ ಹುಡ್ತಾನಂತ ಹೇಳ್ತಾರೆ. That she can give. The best time is the connection between mother and child. So women is called a supreme in nature. ಪ್ರಕೃತಿ ಅಂತ ಹೇಳ್ತೇವೆ, ಶಕ್ತಿ ಅಂತ ಕರಿತೇವೆ. ಹೌದಲ್ಲ? ಸೊ ಆ 9 ತಿಂಗಳು ಆ ಮಗು 5 ಕಾಪಿ ಮಾಡ್ತಾನೆ ಇರ್ತದೆ. ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಇಮೋಷನ್ಸ್ ಅದನ್ನ ಗೊತ್ತಿಲ್ಲದ್ರೆ ಅಂಬಲಿಕ ಕಾರ್ಡ್ ಟ್ರಾನ್ಸ್ಫರ್ ಆಗ್ತಾನೆ ಇರ್ತದೆ. ಟೆಲಿಪತಿ ಅವರಿಬ್ಬರದು ಕನೆಕ್ಷನ್ ಯಾವಾಗ್ಲೂ. ಹೌದು. ಸೊ ಸೇಫ್ prenatal and postnatal. It is a very safe, but should be done under well qualified teacher. ಓಕೆ. ಇವತ್ತಿನಲ್ಲಿ ನಾನು ನೋಡ್ತಾ ಇದ್ದೇನೆ, ತುಂಬಾ ಜನ ಅಲ್ಲಿ ಕಲ್ತು ಸುಮ್ಮನೆ ಯೋಗ ಪ್ರೆಗ್ನೆಂಟ್ ಲೇಡೀಸ್ಗೂ ಮಾಡಿಸ್ತಾರೆ. ಬಟ್ ಶಿ ಶುಡ್ ಬಿ ವೆಲ್ ಕ್ವಾಲಿಫೈಡ್ ಬಿಕಾಸ್ ಡೀಲಿಂಗ್ ವಿತ್ ದ ಬೇಬಿ. ಸಿ ಎವ್ರಿವನ್ಸ್ ಪ್ರೆಗ್ನೆನ್ಸಿ ಡಿಫ್ರೆಂಟ್ ಇಲ್ಲಿ. ಹೌದು. ಎಲ್ಲಾರ್ದು ಪ್ರೆಗ್ನೆನ್ಸಿ ಒಂದೇ ತರ ಇರೋದಿಲ್ಲ. ಫಸ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರೆಗ್ನೆಂಟ್ ವಿಮೆನ್ ಟೇಕ್ ಡಾಕ್ಟರ್, ಕನ್ಸಲ್ಟ್ ಹರ್ ಡಾಕ್ಟರ್. ಶಿ ಹ್ಯಾಸ್ ಟು ಕನ್ಸಲ್ಟ್ ಡಾಕ್ಟರ್. ಹೇಳ್ಬೇಕು, ನಾನು ಹೀಗೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ ಇದ್ದಾರೆ, ನಾನು ಕೆಲವೊಂದು ಆಸನಗಳು ಪ್ರಾಣಾಯಾಮಗಳು ಮಾಡ್ತೇನೆ, ಮಾಡಬಹುದಾ ಅಂತ ಹೇಳಿದಾಗ ಮಾತ್ರ ಶಿ ಶುಡ್ ಸ್ಟಾರ್ಟ್ ಹರ್ ಪ್ರಿನೇಟಲ್ ಯೋಗ ಕ್ಲಾಸಸ್. ವಾಟ್ ಐ ವಾಂಟ್ ಟು ಮೇನ್ಲಿ ಫೋಕಸ್ ಆನ್ ದಟ್. ಅದು ಪ್ರೆಗ್ನೆನ್ಸಿ ಬೇರೆ ಬರುತ್ತೆ ಮುಂಚೆ ಹೇಳಿದ ಹಾಗೆ. Then the mother and child start stimulating and communication with each other. So when she comes to know, ಅವಳಿಗೆ ಗೊತ್ತಾಯ್ತು ನಾನು ಕ್ಯಾರಿಂಗ್ ಇದ್ದ ತಕ್ಷಣ, ನೆಕ್ಸ್ಟ್ ಡೇ she consult her doctor, join the classes. ಓಕೆ. ಇದ್ರ ಮೇಲೆನೆ ಇನ್ನೊಂದು ಕ್ವಶನ್, ಪ್ರಿನೇಟಲ್ ಯೋಗ ಪ್ರೆಗ್ನೆನ್ಸಿ ಯಾವ ಟ್ರೈಮಸ್ಟರ್ ವರ್ಗು ಪ್ರಾಕ್ಟೀಸ್ ಮಾಡ್ಬೋದು? ಅಂದ್ರೆ ಎಲ್ಲಿವರೆಗೂ ಶುರು ಮಾಡೋದು ನೀವು ಹೇಳಿದ್? ಯಾಕಂದ್ರೆ ಲಾಸ್ಟ್ ಟ್ರೈಮಸ್ಟರ್ ತುಂಬಾ ಟಫ್ ಇರುತ್ತಲ್ಲ, ಸ್ವಲ್ಪ ಜನಗಂತೂ ಟಫ್ ಇದ್ದೇ. ಬಟ್ ಮಾಡ್ಬೋದು ನಾವು? ಈಗ ನಮ್ದು ಪ್ರೆಗ್ನೆನ್ಸಿ ಯೋಗದ ಸಿಲೆಬಸ್ ಟ್ರೆಮಿಸ್ಟರ್ ವೈಸ್ ಇರ್ತದೆ. ಫಸ್ಟ್ ಟ್ರೆಮಿಸ್ಟರ್ ನಲ್ಲಿ ಒಂದು ಗ್ರೂಪ್ ಆಫ್ ಆಸನಾಸ್, ಸೆಕೆಂಡ್ ಟ್ರೆಮಿಸ್ಟರ್ ನಲ್ಲಿ ಇನ್ನೊಂದು ಪ್ಯಾಟರ್ನ್ ಆಸನಾಸ್ ಇರುತ್ತೆ, ಥರ್ಡ್ ಟ್ರೆಮಿಸ್ಟರ್ ನಲ್ಲಿ ಇನ್ನೊಂದು ಪ್ಯಾಟರ್ನ್. ಸೊ ಶಿ ಕ್ಯಾನ್ ಪ್ರಾಕ್ಟೀಸ್ ಆಲ್ ದಿ 3 ಟ್ರೆಮಿಸ್ಟರ್ಸ್ ಫಾರ್ ಡೆಲಿವರಿ. ಆಲ್ ಹಾಸ್ಪಿಟಲ್ ಹೋಗೋ ತನಕ ಪ್ರಾಕ್ಟೀಸ್ ಮಾಡಬಹುದು. ಓಕೆ. ಎಸ್, ನನ್ನ ಹತ್ರ ಎಷ್ಟೋ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿ ಇಮಿಡಿಯೇಟ್ ಆರಾಮ್ ಹಾಸ್ಪಿಟಲ್ ಹೋಗಿ ಡೆಲಿವರಿ ಮಾಡ್ತಾರೆ. ಈಸಿ ಪೇನ್ಲೆಸ್ ಡೆಲಿವರಿ. ಈವನ್ ಗೈನಕಾಲಜಿಸ್ಟ್, ನನ್ನ 5 ಜನ ಸ್ಟೂಡೆಂಟ್ಸ್, ದೇ ದೆಮ್ಸೆಲ್ಫ್ ಗೈನಿಕ್ ಡಾಕ್ಟರ್ಸ್. ಪೇನ್ಲೆಸ್ ಈಸಿ ಡೆಲಿವರಿ ಆಯ್ತು. ವಾವ್, ದಿಸ್ ಇಸ್ ಇನ್ಸ್ಪೈರಿಂಗ್. ಯಾಕಂದ್ರೆ ಮುಂಚೆಲ್ಲ ಸುಮ್ಮನೆ ಕೆಲಸ ಮಾಡ್ತಾ ಹೋದ್ರು, ಮನೆ ಕೆಲಸ ಇತ್ತು ಹೆಣ್ಮಕ್ಳಿಗೆ. ಮನೆಯಲ್ಲಿ ಬೀಸೋದು, ಬಾಯಿ ನೀರ್ ತರೋದು, ಸಾಕಷ್ಟು ಕೆಲಸಗಳಿತ್ತು. ಅವ್ರ ಪೆಲ್ವಿಕ್ಸ್ ಒಳ್ಳೆ ಓಪನ್ ಆಗ್ತಿತ್ತು. ಕೆಳಗೆ ಕುತ್ಕೊಂಡು ಬಟ್ಟೆ ಒಗಿತಾ ಇದ್ರು, ನೆನೆ ಒರೆಸೋದು, ಗುಡ್ಸೋದು, ಎಷ್ಟು ಕೆಲಸ ಮಾಡ್ತಾ ಇದ್ರು. ಅವೆಲ್ಲ ಆಸನಗಳು. ಅವ್ರ ಕೆಳಗೆ ಕುತ್ಕೊಂಡು ಬಟ್ಟೆ ಒಗಿಬೇಕಾದ್ರೆ ಅದು ಮಾಲಾಸನ. ಸರಿ. ಬಟ್ಟೆ ನೀರ್ ತರಿಯೋದು, ಹೀಗೆ ಭುಜದ ಮೇಲೆ ನೀರ್ ತರೋದು, ಸೊಂಟಕ್ಕೆ ನೀರ್ ತರೋದು, ತಾಡಾಸನದಲ್ಲಿ ಕೆಲಸ ಮಾಡ್ತಾ ಇದ್ರು. ಜಾನು ಶೀರ್ಷಾಸನದಲ್ಲಿ ಕೊಟ್ಟು ಸಕಲ್ನಲ್ಲಿ ಬೀಸ್ತಿದ್ರು. ಕುತ್ಕೊಂಡು ಮತ್ತೆ ಕೋನಾಸನದಲ್ಲಿ ಕುತ್ಕೊಂಡು ಕೆಲಸ ಮಾಡೋದು, ಎಲ್ಲ ಎಷ್ಟೊಂದು ಆಸನಗಳು. ಅವ್ರ ಪೆಲ್ವಿಕ್ಸ್ ತುಂಬಾ ಎಕ್ಸ್ಪ್ಯಾಂಡ್ ಇತ್ತು, ಈಸಿ ಡೆಲಿವರ್ ಆಗ್ತಿತ್ತು. ಅವಾಗೆಲ್ಲ ಇತ್ತು ಹಾಸ್ಪಿಟಲ್ಸ್ ಅದೆಲ್ಲ. ಈಗ ನಮ್ಗೇನಾಗಿದೆ, ದೇಹಿಕ ಕೆಲಸ ಇಲ್ಲವೇ ಇಲ್ಲ, ದೇಹಿಕ ಚಟುವಟಿಕೆನೇ ಇಲ್ಲ. ಪ್ರೆಗ್ನೆನ್ಸಿ ಅಂತ ಇನ್ನ ತುಂಬಾ ಕೇರ್ ತಗೋ, ಇನ್ನ ತುಂಬಾ ಕೇರ್ ತಗೋ, ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳಿ ಆದಾಗ ಅವ್ರ ಪೆಲ್ವಿಕ್ಸ್ ಓಪನ್ ಆಗಿಲ್ಲ ಅಂತಂದ್ರೆ ನಾರ್ಮಲ್ ಡೆಲಿವರಿ ಹೇಗಾಗುತ್ತೆ ಅನ್ಸುತ್ತೆ. ಶಿ ಹ್ಯಾಸ್ ಟು ವರ್ಕ್ ಆನ್ ದಟ್. ಮತ್ತೆ ಉಸಿರಾಟ, ಒಳ್ಳೆ ಉಸಿರಾಟ ಮಾಡ್ಬೇಕು. ಯಾಕಂದ್ರೆ ಅವಳಿಗೂ ಸಹ
So it was a wonderful environment for herself. ಈಗೆಲ್ಲ ಏನಾಗಿದೆ, ಕೂತಲ್ಲೇ ಸ್ವಿಚ್ ಬೋರ್ಡ್ ಹಾಕ್ಬಿಡ್ತಾರೆ, ಮಿಕ್ಸಿ ಬಂತು, ಗ್ರೈಂಡರ್ ಬಂತು, ಕುಕ್ಕರ್ ಆಯ್ತು, ಸ್ಟವ್ ಆಯ್ತು, ದೇಹಿಗಳಿಲ್ಲ. ಟೇಬಲ್ ಮೇಲೆ ಕೂತು ಊಟ ಮಾಡೋದು, ನೆಲದಲ್ಲಿ ಕೂಡೋದೇ ಇಲ್ಲ ಯಾರು, ಸುಖಾಸನದಲ್ಲಿ ಕೂತ್ಕೊಳ್ಳೋದಿಲ್ಲ ಯಾರು ಈಗ. ನಿಜ. ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಹಿಪ್ ಓಪನ್ ಆಗುತ್ತೆ. ಹ್ಮ್ ಬೇಬಿ ಆ ಟ್ರ್ಯಾಕ್ ಈಸಿ ಮಾಡ್ಬೇಕು, ಬೇಬಿಗೆ ಬರುವಂತ ಟ್ರ್ಯಾಕ್ ಎಕ್ಸ್ಪ್ಯಾಂಡ್ ಮಾಡಿದಾಗ ವೆರಿ ಈಸಿ ಬಂದ್ಬೇಕು. ಹ್ಮ್ ಮಗುಗೂ ಸಹ ಅಷ್ಟು ಕಷ್ಟ ಆಗೋದಿಲ್ಲ, ತಾಯಿಗೂ ಅಷ್ಟು ಕಷ್ಟ ಆಗೋದು. ಹ್ಮ್ ನಿಜ ಮ್ಯಾಮ್. ನೀವು ಗರ್ಭ ಸಂಸ್ಕಾರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಆಲ್ 9 ಮಂತ್ಸ್ ನಾವು ಆಕ್ಟಿವ್ ಇದ್ವಿ, ಅಂದ್ರೆ ಪ್ರಾಪರ್ ಫಿಸಿಕಲ್ ಎಕ್ಸಸೈಸಸ್ ಇದ್ರೆ ನಮ್ಗೇನು ತೊಂದ್ರೆನೆ ಬರಲ್ಲ. ಆ, ಅದು ನಿಜ. ನಾನ್ ಪ್ರೆಗ್ನೆಂಟ್ ಇದ್ದಾಗ ನನ್ ಗೈನಕಾಲಜಿಸ್ಟ್ ಒಂದೇ ಹೇಳಿದ್ರು, ಪ್ರೆಗ್ನೆನ್ಸಿ ಇಸ್ ನಾಟ್ ಅ ಡಿಸೀಸ್, ಸೊ ಜಸ್ಟ್ ಬಿ ನಾರ್ಮಲ್, ಯು ಆರ್ ಪ್ರೆಗ್ನೆಂಟ್, ದಟ್ಸ್ ಇಟ್, ಯು ಆರ್ ನಾಟ್ ಡಿಸೀಸ್ಡ್. ಸೊ ವೆರಿ ಟ್ರೂ. ಅದೊಂದ್ ನನ್ ತಲೆಯಲ್ಲಿ ಕೂತ್ಬಿಟ್ಟಿದ್ದು. ಲೈಕ್ ನಾನು ಆಫೀಸ್ಗೆ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನನ್ನ ಅಕ್ಕಪಕ್ಕ ಜನ, ನನ್ನ ಫ್ಯಾಮಿಲಿನೂ ತುಂಬಾ ಕೇರ್ ತಗೋತಿದ್ರು. ಬಟ್ ನಾನ್ ಯಾವಾಗ್ಲೂ ಅನ್ಕೋತಿದ್ದೆ, ಐ ಆಮ್ ನಾಟ್ ಸಿಕ್, ಐ ಆಮ್ ನಾಟ್ ಇಲ್, ಐ ಆಮ್ ಪ್ರೆಗ್ನೆಂಟ್. ಅದೊಂದು ಐ ಥಿಂಕ್ ಹ್ಯಾಪಿ ಮೂಮೆಂಟ್ ಆಕ್ಚುಲಿ. ಸೊ ಇನ್ನೊಬ್ರು ಹ್ಯಾಪಿ. ಗೈನಕಾಲಜಿಸ್ಟ್ ನನಗೆ ಹೇಳಿದ್ರು, ತುಂಬಾ ಎಂಜಾಯ್ ಮಾಡು, ನಿಂಗೆ ಏನ್ ಬೇಕು ಅದೆಲ್ಲ ಮಾಡ್ಕೊ 9 ಮಂತ್ಸ್ ಅಲ್ಲಿ. ಅದು ನೀನು ನಾಳೆ ಅದೇ ಹ್ಯಾಬಿಟ್ಸು ಪ್ರತಿಬಿಂಬ ನೋಡ್ತೀಯ ನಿನ್ ಮಗುವಲ್ಲಿ ಅಂತ. ಗರ್ಭ ಸಂಸ್ಕಾರ ಫುಲ್ 9 ಮಂತ್ಸ್ ಫಾಲೋ ಮಾಡು ಎಲ್ಲ ಹೇಳ್ಕೊಟ್ರು ನನ್ಗೆ. ಅಂಡ್ ಐ ಥಿಂಕ್ ನೀವು ಹೇಳ್ದಂಗೆ ಅದು ನಿಜಾನು. ನಾವು ತುಂಬಾನೇ ಲೈಕ್ ತುಂಬಾ ಮಷೀನ್ಸ್ ಬಂದ್ಬಿಟ್ಟಿದೆ, ಅದಕ್ಕೆ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಮನೇಲಿ ಕಡಿಮೆ ಮಾಡ್ತೇವಿ. ಆಮೇಲೆ ತುಂಬಾ ಆಫೀಸಸ್ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತೇವಿ. ಬಟ್ ಐ ಥಿಂಕ್ ಪ್ರಾಪರ್ ಗೈಡೆನ್ಸ್ ಸಿಕ್ಕ್ರೆ, ಲೈಕ್ ನಿಮ್ಮಂತ ಗುರುಗಳಿಂದ ಅಥವಾ ಗೈನಕಾಲಜಿಸ್ಟ್ ಇಂದ, ದಟ್ ಎವ್ರಿ 15 ಮಿನಿಟ್ಸ್ 30 ಮಿನಿಟ್ಸ್ ವಾಕ್ ಮಾಡ್ರಿ, ಮನೆ ಕೆಲಸ ಮಾಡ್ರಿ, ಎಷ್ಟಾಗತ್ತೆ ಅಷ್ಟ್ ಮಾಡ್ರಿ. ಅಟ್ಲೀಸ್ಟ್ ಆಕ್ಟಿವ್ ಆದ್ರೂ ಇರ್ರಿ 24 hours ಅಲ್ಲಿ. ಎಷ್ಟಾಗತ್ತೆ ನಿಮ್ ಬಾಡಿ ಯಾವಾಗ ಅನ್ನತ್ತೆ ಅವಾಗ ರೆಸ್ಟ್ ತಗೊಳ್ರಿ, ಬಟ್ ಯಾವಾಗ ಆಕ್ಟಿವ್ ಇರ್ತೀರ ತುಂಬಾ ಆಕ್ಟಿವಿಟೀಸ್ ಮಾಡ್ರಿ. ನಾನು ಅದೇ ಟೈಮಿಗೆ ತುಂಬಾ ಹಾಬಿ ಕ್ಲಾಸಸ್ ಜಾಯಿನ್ ಮಾಡಿದೆ. ವಾಕಿಂಗ್ ಪ್ರೆಗ್ನೆಂಟ್ ಇರ್ಲಾರ್ದಾಗ ಕಡಿಮೆ ಮಾಡ್ತಿದ್ದೆ, ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಮಾಡಿದೆ ವಾಕಿಂಗ್. ಒಂದು ಬೆಸ್ಟ್ ಲರ್ನಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವಾಸ್ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಮೈ ಬಾಡಿ. I never understood my body actually till then. But body speaks to you, you have to listen to it. That is what the awareness I got during my pregnancy. So it's not only that giving birth to a baby, it was actually a life-changing moment, and it raised my self-awareness about my body. And from then I changed my attitude towards myself. ಇಲ್ಲಾಂದ್ರೆ ನಾವು ಕೆಲ್ಸನೇ ಮಾಡ್ತಿರ್ತೇವಿ, ನಮ್ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಆಯ್ತು ಓಕೆ ಹೋಗು ಆಫೀಸ್ಗೆ ಆ ತರ. ಬಟ್ ಅಲ್ಲಿ ಆಫ್ಟರ್ ಡೆಲಿವರಿ ಅಂಡ್ ಆಲ್ ಐ ಚೇಂಜ್ ಮೈ ಸೆಲ್ಫ್. ನಾವು ಆಯ್ತು ಯಾಕಾಗ್ತಾ ಇದೆ, accept it, address it, just go with the ease. ಎಲ್ಲದಕ್ಕೂನು ಸೊಲ್ಯೂಷನ್ ಬರೀ ಮೆಡಿಸಿನ್ಸ್ ಅಲ್ಲಿನೂ ಇರಲ್ಲ. Sometimes you have to just relax also. Sometimes body is saying to relax. So that's why these two questions were very, very important, and ಅದಕ್ಕೆ ನಾನು ನಿಮ್ಗೆ ಕೇಳಿದೆ. Thank you ma'am for explaining it so. I'll tell everyone, just consult your doctor, go for yoga class, prenatal yoga. That is the best thing you can do to yourself. It is a good gift for yourself Yes, and for the baby. yes, very true ma'am. Happy moms, those are happy babies. ಮುಂದಿನ ಪ್ರಶ್ನೆ ಹೋಗೋಣ ಮೇಡಮ್. ಹೇಳಿ. ಇವತ್ತು ವರ್ಕಿಂಗ್ ಪ್ರೊಫೆಷನಲ್ ಲೈಫ್ ಸ್ಟೈಲ್ ನಲ್ಲಿ ಬಹಳ ಸ್ಟ್ರೆಸ್ ಇದೆ. ಅವರಿಗೆ ನೀವು ಕೊಡುವ ಸಲಹೆ ಏನು? On this earth, everyone is wounded, everyone is frustrated. And everyone is frustrated, everyone is wounded. Okay. And this is a life. ನಾವೇಂತ ಲೈಫ್ ಅಂದ್ರೆ ಊಟ್ಸ್ ಇರ್ಬಾರ್ದು, ದುಃಖ ನೋವು ಇರ್ಬಾರ್ದು ಅನ್ಕೊಳ್ಳೋದು ತಪ್ಪಾಗ್ತದೆ. ಇದು ಜೀವನದ ಒಂದು ಅಂಗ. ಅದ್ರೊಳಗೆ ನಾವು ಹೇಗೆ ಬದುಕ್ಬೇಕು. ಈಗ ಟೆನ್ಷನ್ ಅಂತ ಹೇಳಿದ್ವಿ, ಪ್ರೊಫೆಷನಲ್ಸ್ ಎಷ್ಟು ಜನ ಪ್ರೊಫೆಷನಲ್ಸ್ ಇರ್ತದೆ, ಕಾಂಪಿಟೇಷನ್ಸ್ ಆ ತರ ತುಂಬಾ ಒತ್ತಡ ಇದೆ, ಕೆಲಸದ ಒತ್ತಡ ಇರ್ಬೋದು, ಸಮಯದ ಒತ್ತಡ ಇರ್ಬೋದು, ಅಥವಾ ಫ್ಯಾಮಿಲಿ ಜೊತೆಗೆ ಆ ಟೈಮಿಂಗ್ ಸ್ಪೆಂಡ್ ಮಾಡೋದು ಒತ್ತಡ ಇರ್ಬೋದು. ಎಲ್ಲ ಮನೆಯದು ಒಂದೊಂದು ಬೇರೆ ಬೇರೆ ಇರ್ತದೆ. ಸೊ ದೇರ್ ಇಸ್ ಎ ನೈಸ್ ಸೇಯಿಂಗ್ said by my guru's guru,
ಕೃಷ್ಣಮಾಚಾರ್ಯ ಇಂದ ಹೇಳಿದ್ರು ಒಂದು ಮಾತು. ರಿಮೂವ್ ದ ಡಿಸೀಸ್ ಫ್ರಮ್ ಟು ರಿಮೂವ್ ದ ಡಿಸೀಸ್ ಆಫ್ ದ ಬಾಡಿ, ಯೂಸ್ ಯುವರ್ ಬಾಡಿ. ಟು ರಿಮೂವ್ ದ ಡಿಸೀಸ್ ಆಫ್ ದ ಮೈಂಡ್, he recommended pranayama. Wonderful lines by my Guruji. So pranayama is recommended to physical and mental body. Nowadays, most of the people are suffering by emotional body. Emotional ತುಂಬಾ ಸಫರ್ ಆಗ್ತಾ ಇದ್ದಾರೆ. ಫಿಸಿಕಲ್ ಓಕೆ ನೆಗ್ಲೆಕ್ಟ್ ಮಾಡ್ತಾರೆ, ಮೆಂಟಲ್ ಓಕೆ, ಇಮೋಷನಲ್. ವಿ ಆರ್ human beings. ಈ ಶರೀರದಲ್ಲಿ ಹಲವಾರು ಬೇರೆ ಬೇರೆ ಸಹ ಉಂಟು. ವಿ ಹ್ಯಾವ್ ಅವರ್ ಮೈಂಡ್, ಅವರ್ ಫೀಲಿಂಗ್ಸ್, ಇಮೋಷನ್ಸ್, ಫೈವ್ ಸೆನ್ಸಸ್, ಇಂಟೆಲೆಕ್ಟ್, ಬ್ರೆತ್. ದೇರ್ ಆರ್ ಸೋ ಮಚ್ ಎಂಟೈರ್ ಯೂನಿವರ್ಸ್, ಒನ್ ಬಾಡಿ. ಪ್ರಕೃತಿಲಿ ಒಂದು ದೊಡ್ಡ ಬ್ರಹ್ಮಾಂಡ ಅದು. ಅದು ಸುಮ್ಮನೆ ಸಹಜವಾಗಿ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಹ್ಯಾವ್ ಟು ಅರ್ನ್ ಎವ್ರಿ ಡೇ. ಪ್ರತಿದಿನವೂ ನಮ್ಮ ಆರೋಗ್ಯವನ್ನು ನಾವು ಬಳಸಬೇಕು. ಹಾಗೆ ನಾವು ದುಡ್ಡು ಗಳಿಸ್ತಾ ಇದ್ದೀವಿ ಪ್ರತಿನಿತ್ಯ ನಮ್ಮ ಕೆಲಸದಲ್ಲಿ. ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಆರೋಗ್ಯ. ಆರೋಗ್ಯ ಅಂದ್ರೆ ಯೋಗ್ಯವಾಗಿ ಇರ್ಬೇಕು ಅಂತ ಹೇಳಿ ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಮನಸ್ಸು ಸೇರಿ ಯೋಗ್ಯವಾಗಿ ಇರ್ಬೇಕು. ಬರ್ತದೆ ಯೋಗ್ಯ. ಹೆಲ್ತ್ ಒಂದೇ ಹೆಲ್ತ್ ಅಲ್ಲ, ದೇರ್ ಆರ್ 6 ಹೆಲ್ತ್. ಒನ್ ಇಸ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಇಮೋಷನಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಅಂಡ್ ಫೈನಾನ್ಷಿಯಲ್. ಕನ್ನಡದಲ್ಲಿ ಹೇಳ್ತೇನೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕದ ಆರೋಗ್ಯ, ಹಣದ ಫೈನಾನ್ಸ್ ಆರೋಗ್ಯ. ಎಲ್ಲ ಬ್ಯಾಲೆನ್ಸ್ ಇರಬೇಕು. ಅವಾಗ ತಾನೇ ನಾವು ಒಂದು ಹೆಲ್ದಿ ಅಂತ ಹೇಳ್ಬೋದು. ಹೀಗೆ ಫಿಸಿಕಲ್ ಹೆಲ್ತ್ ಇರ್ತದೆ, ಇಮೋಷನಲ್ ಇಂದ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ. ಅಕಾರ್ಡಿಂಗ್ ಟು ದ ಸೈಕಿಯಾಟ್ರಿಸ್ಟ್, 70% ಆಫ್ ದ ಪಾಪ್ಯುಲೇಷನ್ ಆನ್ ದಿಸ್ ಅರ್ತ್ is suffering of emotional health. Emotions are very powerful and we should not store. ಯಾವ ಇಮೋಷನ್ಸ್ ನಮ್ಮ ಬಾಡಿಯಲ್ಲಿ ಇಟ್ಕೋಬಾರ್ದು. ಪತಂಜಲಿ ಸೂತ್ರದಲ್ಲಿ ಹೇಳ್ತಾರೆ, ಯೋಗ ಸೂತ್ರದಲ್ಲಿ, ಎವ್ರಿ ಡೇ ಯು ಹ್ಯಾವ್ ಟು ಚೇಂಜ್ ದ 3 E's ಅಂತ ಹೇಳಿ. ಎವ್ರಿ ಡೇ ನಿಮ್ಮ ಎನರ್ಜೀಸ್ ಚೇಂಜ್ ಮಾಡ್ಕೊಳ್ಳಿ. ಎವ್ರಿ ಡೇ ನಿಮ್ಮ ಇಮೋಷನ್ಸ್ ಚೇಂಜ್ ಮಾಡ್ಕೊಳ್ಬೇಕು. ಎವ್ರಿ ಡೇ ನಿಮ್ಮ ಇಂಟರ್ನಲ್ ಎನ್ವೈರನ್ಮೆಂಟ್ ಚೇಂಜ್ ಮಾಡಿ. ಅವಾಗ ತಾನೇ ಬಿಕಮ್ ಎ ನೆಕ್ಸ್ಟ್ ಡೇ fresh Sangeeta, new fresh Bhasha. Every day before going to bed, clean it. Next day become a new person. This is the easy method I want to tell. And happiness. ಎಲ್ರಿಗೂ ಬೇಕು ಸಂತೋಷ. ಹೌದು. ಸಂತೋಷ. What is happiness? Happiness is divided into 3 categories. One is physical happiness. Second one is mental happiness. And third one is spiritual happiness. ಇವು 3 ಮಾಡಿದ್ರೆ ಸಾಕು. ಈಗ ನಮ್ಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಮ್ಯಾಥ್ ಮೇಲೆ ಆಗೋದಿಲ್ಲ, ಡೂ ಸಮ್ ಎಕ್ಸರ್ಸೈಸ್. ಈಗ ಫಿಸಿಕಲ್ ಹ್ಯಾಪಿನೆಸ್ ಗೆ 3 ಮತ್ತೆ ಹೇಳಿದ್ದಾನೆ. ಫಿಸಿಕಲ್ ಹ್ಯಾಪಿನೆಸ್ ಹೇಗೆ ಇಟ್ಕೋಬೇಕು ನಾವು ಅಂದ್ರೆ, ರೆಗ್ಯುಲರ್ ಪ್ರಾಪರ್ ಡಯಟ್, ವಾಟ್ ಯುವರ್ ಬಾಡಿ ವಾಂಟ್ಸ್. ನಿಮ್ಮ ಬಾಡಿ ಕೆಮಿಸ್ಟ್ರಿ ಏನಿದೆ ನೋಡ್ಕೊಂಡು ಅದರ ಪ್ರಕಾರ ನೀವು ತಿನ್ಬೇಕು ಆಹಾರ. ವಾತ ಇದೆನೋ, ಪಿತ್ತ ಇದೆನೋ, ಕಫ ಇದೆನೋ ತಿಳ್ಕೋಬೇಕು ನಿಮ್ಮ ದೇಹದ ಕೆಮಿಸ್ಟ್ರಿ. ತಿಳ್ಕೊಂಡ್ಮೇಲೆ ಅದರ ತಕ್ಕಂಗೆ ನೀವು ಆಹಾರವನ್ನ ಸೇವನೆ ಮಾಡಬೇಕು. ವಾತ ಇದ್ದವರು ವಾತದ ಆಹಾರ ತಿನ್ಬಾರ್ದು. ಈಗ ನಮ್ಮ ಆಹಾರದಲ್ಲಿ ಹೆಚ್ಚು ಆಸಿಡಿಕ್ ಫುಡ್ ಅನ್ನು ತಗೋತಾ ಇದ್ವಿ. ಎಲ್ಲರೂ ನೋಡಿ ಆಸಿಡಿಕ್, 80% ಆಸಿಡಿಕ್ ಫುಡ್, 20% ತಗೋತಾ ಇದ್ದಾರೆ. ರಿವರ್ಸ್ ತಗೋತಾ ಇದ್ದಾರೆ ಎಲ್ಲ. ಆಕ್ಚುಲಿ ನಾವು 80% ಆಲ್ಕಲೈನ್ ತಗೋಬೇಕು, 20% ನಾವು ಆಸಿಡಿಕ್ ತಗೋಬೇಕು. ದಟ್ ಬ್ಯಾಲೆನ್ಸ್ ಆಗ್ತದೆ. ಆಹಾರದಲ್ಲಿ ಕೂಡ ಬ್ಯಾಲೆನ್ಸ್ ಇರ್ಬೇಕು. ಪೊಟ್ಯಾಶ್ ಏನೋ ಹಾಕ್ತೀವಿ ಅಂತಂದ್ರೆ ಇಲ್ಲ. ಸೊ ಪ್ರಾಪರ್ ಅಂಡ್ ರೆಗ್ಯುಲರ್ ಡಯಟ್, proper and regular exercise, any exercise, 1 hour, do anything whichever you like. Then third one is proper and regular rest, 7 to 8 hours ಒಳ್ಳೆ ನಿದ್ದೆ ಮಾಡಿ. ಇದು ಕೊಡ್ಲೆ, they deserve, your body, your mind, your brain deserve it. ಒಳ್ಳೆ ನಿದ್ದೆ ಮಾಡಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿ, ದೇಹಕ್ಕೊಂದೇ ಅಲ್ಲ ಮನಸ್ಸಿದೆ. Sleep is medicine for mind. Meditation is medicine for spirit. And asanas is a medicine for your body. Next, one physical happiness bantu. Which are the 3 things? I repeat.
proper diet, proper exercise, and proper sleep. ಇದು physical happiness ಬಂತು. The second one, mental happiness ಗೆ minimize your expectations. Minimize your ego and pride. And minimize your negative thoughts. Minimize. ಪೂರ್ತಿ ಹೋಗ್ಲಿಕ್ಕಿಲ್ಲ, ಬಟ್ ಮಿನಿಮೈಸ್ ನಾವು ಮಾಡ್ಬೋದು, ಸ್ವಲ್ಪ ಕಮ್ಮಿ ಮಾಡ್ಬೋದು. Think less. So these three things we get mental happiness. I repeat again, minimize your expectations, minimize your ego and pride, minimize your negative thoughts. ಇದರಿಂದ ನಮ್ಮ ಮೆಂಟಲ್ happiness. Spiritual happiness again. ನಿಸ್ವಾರ್ಥ ಸೇವೆ, without any expectation, do something for others. Never help. ಮನಿಗಿಂತ ಜಾಸ್ತಿ ನೀವು ಏನ್ ಬೇಕು without any expectation. Helping others is a good element for your happy soul. That is also a good element. ಪಂಚಭೂತಗಳು ಆಯ್ತು, ಮತ್ತೆ ಇದೊಂದು ಎಕ್ಸ್ಟ್ರಾ we can give it ourselves. Help others. So what you are doing this program, you are helping others, teaching others without any expectations. I really appreciate your work and your thing, your concept. So doing something good, not for yourself, for others, for the society. Do something that is spiritual happiness. And when you give your time, don't give your time some time, 1 hour, half an hour. Tell the good things to others. And always come out of your past. You are the past nalli irodu. No, I have to be in present moment. Do good, be good, think good. Choose always homemade food over junk food. You have the choice. Always choose faith over fear, panic over peace, peace over panic, wise over worries, happiness over sadness, home food over junk food or instant food. You have the choice. You have the power to choose. Always choose happiness, joy, peace, health, forgiving, gratitude. Practice this. And always choose to release anger, hate, raga, dvesha, complaints, comments, and comparison. Live it every day. Delete. I am releasing. Simple mantras will help you a lot. And you appreciate yourself. Don't wait for others. Appreciate yourself. Yes, I am doing better. I am good. Say positive words to your mind, to your body. They are listening. Yes. So reprogram your mind towards happiness. Release your tension and let your emotions go. Reduce stress and anxiety. Remove yourself from the temptation. Rest and recharge. The body needs. Take a break. Let your mind breathe. Give some time to your mind to breathe. So these are the things what I want to say. Now, life, everyone wants to go fast. But in between, take a small break. We don't do this fast. ಇಷ್ಟು ವೇಗವಾಗಿ ಹೋಗೋದು ಬೇಕಾಗಿಲ್ಲ. ಸೊ ಬ್ರೇಕ್ ನಿಮ್ಮಷ್ಟು ನೀವು ಹಾಕ್ತಾ ಇರ್ಬೇಕು. ಹಾಗೆ ಇಟ್ಸ್ ಮೈ ಟೈಮ್, ಲೆಟ್ ಮಿ ಗೋ. ನಾ ಸ್ವಲ್ಪ ನಿಧಾನ ಹೋಗ್ತೇನೆ, ಸಮಾಧಾನ ಹೋಗ್ತೇನೆ. ಇದಕ್ಕೊಂದು ಒಳ್ಳೆ ಮಂತ್ರ ಇದೆ, ನಾನು ಹೇಳ್ತೇನೆ. ಆರ್ ಬಿನಿತ್ ಮೀ ಅಂದ್ರೆ ಭೂಮಿ ನನ್ನ ಕೆಳಗಡೆ, ಪಾದ ಕೆಳಗಡೆ ಇದೆ. ಸ್ಕೈ ಅಬೌವ್ ಮೀ, ಆಕಾಶದ ಮೇಲೆ ಇದೆ. ವಾಟರ್ ವಿದಿನ್ ಮೀ, ಯಾಕಂದ್ರೆ 75% ವಾಟರ್ ಇದೆ. ವಾಟರ್ ವಿದಿನ್ ಮೀ, ಏರ್ ಅರೌಂಡ್ ಮೀ, ಗಾಳಿ ನನ್ನ ಸುತ್ತ ಇದೆ. ಐ ಆಮ್ ಫೈನ್, ಐ ಆಮ್ ಓಕೆ. ಏನ್ ಬೇಕು? ವೆರಿ ಟ್ರೂ ಮ್ಯಾಮ್. ಜೀವನ ಬದುಕಿ ಅಷ್ಟು ಬೇಕಾಗಿಲ್ಲ. ನಾವು ಅದನ್ನ ಹೇಳ್ತಾ ಇದ್ವಿ ಪದೇ ಪದೇ. ಆಲ್ವೇಸ್ ಫೀಡಿಂಗ್ ನೆಗೆಟಿವ್ ವರ್ಡ್ಸ್. ನಮ್ಮಷ್ಟು ನಾವು ನೆಗೆಟಿವ್ ಆಹಾರನ ಕೊಡ್ತಾ ಇದ್ವಿ. ಓ ಟೆನ್ಷನ್ ಉಂಟು, ತುಂಬಾ ಸ್ಟ್ರೆಸ್ ಉಂಟು, ಅದು ಉಂಟು, ಇದು ಉಂಟು. ನೋ, ಸೇ ದಟ್ ದಿಸ್ ಐ ಕ್ಯಾನ್ ಡೂ, ದಿಸ್ ಐ ವಿಲ್ ಡೂ. ಇದು ಇಷ್ಟೇ ನಾವು ಮಾಡ್ತೇನೆ. ಯು ಚೇಂಜ್ ಯುವರ್ ಥಾಟ್ಸ್. ಆಲ್ವೇಸ್ ಯೂಸ್ ಪಾಸಿಟಿವ್ ವರ್ಡ್ಸ್ ಟು ಯುವರ್ ಸೆಲ್ಫ್. ಎಷ್ಟೇ ಬೆಟ್ಟದಂತ ಕೆಲಸ ಇದೆಯೋ, ಇಷ್ಟೇ ಇದೆನಾ,
ನಾನು ಮಾಡ್ತೇನೆ ಅಂದಾಗ ನಿಮ್ಗೆ 90% ಪ್ರೆಷರ್ ಡೌನ್ ಆಯ್ತಲ್ಲ. ಕಷ್ಟ ಆಗ್ತದೆ ಮಾಡ್ಲಿಕ್ಕೆ, ಬಟ್ ಹೋಗ್ತೀವಿ. ನೀವು ಆತರ ಅಭ್ಯಾಸ ಮಾಡಿದಾಗ ನಿಮ್ಗೆ ದೊಡ್ಡ ಕೆಲಸ ಸಹ ಚಿಟಿಕೆಯಲ್ಲಿ ಆಗೋದು. ಸಿ ಯುವರ್ ವರ್ಕ್ ಇಸ್ ಯುವರ್ ಮೆಡಿಟೇಷನ್. ನಿಮ್ಮ ಧ್ಯಾನನೇ ನಿಮ್ಮ ಕೆಲಸ. ವಾಟ್ ಐ ಫೀಲ್, ಮೈ ಎವ್ರಿ ಕ್ಲಾಸ್ ಇಸ್ ಮೈ ಮೆಡಿಟೇಷನ್. ಸೊ ಸ್ಟ್ರೆಸ್ ಎಲ್ಲರೂ ಬದುಕ್ತಿದ್ದಾರೆ. PM ಮೋದಿಗಿಂತ ಪ್ರೈಮ್ ಮಿನಿಸ್ಟರ್ಗಿಂತ ಬೇರೆ ಅಷ್ಟು ಟೆನ್ಷನ್ ನಮ್ಗೆ ಅಲ್ಲ ಜಗತ್ತು. ನಮ್ದು ಇಷ್ಟೇ ಆಫೀಸು. ಅಷ್ಟು ಆಫೀಸ್ ನಲ್ಲಿ ಒಂದು ಖುಷಿಯಾಗಿ ಮಾಡಿದಾಗ ಲೆಟ್ ಮಿ ಕ್ರಿಯೇಟ್ ಎ ಗುಡ್ ಎನ್ವೈರನ್ಮೆಂಟ್ ಅರೌಂಡ್ ಮೀ. ಎಸ್ ಐ ಕ್ಯಾನ್ ಡೂ. ಅದರಿಂದ ಅದು ನಿಮ್ಗೆ ಚೈತನ್ಯ ಶಕ್ತಿ ಹೆಚ್ಚಾಗ್ತದೆ. ನಿಜ. ಚೈತನ್ಯ ಶಕ್ತಿ ನಮ್ಮ ಮಾತಿನಿಂದ ಆಗೋದು ಹೆಚ್ಚು, ತಿನ್ನೋದಕ್ಕಿಂತ ಮಾತಿನಿಂದನೇ. ಸೊ ದೀಸ್ ಆರ್ ದ ಥಿಂಗ್ಸ್ ಅಂಡ್ ಯುವರ್ ಬಾಡಿ ಇಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಲೈಫ್ ಸ್ಟೈಲ್. ಇವತ್ ನಾಳೆ ಎಲ್ರಿಗೂ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ದಿಸ್ ಇಸ್ ಡಿಸಾರ್ಡರ್. ದೇರ್ ಆರ್ 3 disorders. One is lifestyle disorders, one is autoimmune disorders, one is psychiatric disorder. ಈ 3 disorders ಇಂದನೇ ಮನುಷ್ಯ ಸಫರ್ ಆಗೋದು. ಯಾವುದೋ ಒಂದ್ ಇರ್ದೇ ಇರ್ತದೆ. ಸೊ ನಮ್ಗೆ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇಲ್ಲ, ಟಚ್ ಬಾಡ್ಸ್ ಗ್ರೇಸ್. ನಮ್ಗೆ ಆಟೋಇಮ್ಯೂನ್ ಡಿಸಾರ್ಡರ್ ಇಲ್ಲ, ಬಟ್ ನಮ್ಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದೆ. ಚೇಂಜ್ ಯುವರ್ ಲೈಫ್ ಸ್ಟೈಲ್. ಯಾವ ಸಮಯಕ್ಕೆ ಮಲ್ಕೋಬೇಕು, ಯಾವ ಸಮಯಕ್ಕೆ ಊಟ ಮಾಡಬೇಕು, ಯಾವ ಸಮಯಕ್ಕೆ ಕೆಲಸ ಮಾಡ್ಬೇಕು, ಸ್ವಲ್ಪ ನಿಮ್ಮಷ್ಟು ನೀವು ಫೋಕಸ್ ಮಾಡಿ, ನಾನು ಮಾಡಬಲ್ಲೆನು, ಐ ಹ್ಯಾವ್ ದಟ್ ಮಚ್ ಪವರ್ ಅಂಡ್ ಸ್ಟ್ರೆಂತ್, ಐ ಆಮ್ ಹ್ಯಾಪಿ, ಓಕೆ ಐ ಆಮ್ ಫೈನ್. ಸಣ್ಣ ಪುಟ್ಟ ಕೆಳಗೆ ಮೇಲೆ ಇರ್ತದೆ, ಅದು ಎಲ್ರಿಗೂ ಇರ್ತದೆ, ಬಟ್ ಹೌ ಐ ಟೇಕ್. ದೇರ್ ಇಸ್ ಎ ನೈಸ್ ವರ್ಡ್ ಇನ್ ವಶಿಷ್ಠ ಯೋಗ, ಟರ್ನ್ ಯುವರ್ ಓನ್ಸ್ ಇಂಟು ವಿಸ್ಡಮ್ ಅಂತ. ಓಕೆ, no, so there are 2 choices. If you are wounded, you have only 2 choices. One, be wounded and wound others, or heal yourself and heal others. Your choice is yours. ಯಾರಿಂದ wound ಬಂದೇ ಬರ್ತದೆ, ನೋವು ಬಂದೇ ಬರ್ತದೆ. This is nature, okay? Accept it and don't give them back, okay? Yes. Just live it. So Thank this is my way to give. They can live a happy. ಇಲ್ಲ, ತುಂಬಾ ಇನ್ಸ್ಪೈರಿಂಗ್ ಹೇಳಿದ್ರಿ. ಬೆಸ್ಟ್ ಇಸ್ ಇಫ್ ವಿ ಹೀಲ್ ಅವರ್ ಸೆಲ್ಫ್ ವಿ ಕ್ಯಾನ್ ಹೀಲ್ ಅದರ್ಸ್. ಎಸ್, ದಟ್ ಇಸ್ ವೆರಿ ಟ್ರೂ. ಅಂಡ್ ಲೈಫಲ್ಲಿ ನೋವು ಸಿಗುದೇನೆ, ಯಾಕಂದ್ರೆ ದಟ್ ಇಸ್ ದ ನೇಚರ್ ಆಫ್ ಇಟ್. ಹ್ಯಾಪಿನೆಸ್ ನೋಡಿ, ಹಗಲು ರಾತ್ರಿ ಹೇಗಿದೆ ಪ್ರಕೃತಿಯಲ್ಲಿ, ಹಗಲು ರಾತ್ರಿ ಹೇಗಿದೆ, ಜೀವನದಲ್ಲಿ ಸಂತೋಷ ದುಃಖ ಇದು ಬ್ಯಾಲೆನ್ಸ್ ಇದ್ದೇ ಇರ್ತದೆ. ಸಂತೋಷವಾಗಿ ಇರೋದು ಅಷ್ಟೇ. ಹಾಗೆ ಲೆಟ್ ಇಟ್ ಬಿ. ಎಸ್, ಐ ಕ್ಯಾನ್ ಹ್ಯಾಂಡಲ್ ದಿಸ್ ಸ್ಟ್ರೆಸ್, ಐ ಕ್ಯಾನ್ ಹ್ಯಾಂಡಲ್ ದಿಸ್ ವೆರಿ ನೈಸ್ಲಿ. ಇಟ್ ಈಸ್ ಮೈ capacity, it is my ability to handle my situations. It is in my hand. So choose. You have intellect. Yes. You have powerful mind. Your mind is a good app. Your mind and your brain. ದೇವ್ರು ಎಷ್ಟು ಕೊಟ್ಟಿದ್ದಾನೆ, ಇನ್ನು ಏನ್ ಬೇಕು ನಮಗೆ? ನಿಜವಾಗ್ಲು. ಈಗ ನಮ್ಮ ಇಂಟರ್ವ್ಯೂದ ಲಾಸ್ಟ್ ಕ್ವಶನ್ ಮ್ಯಾಮ್, ತುಂಬಾ ಯಂಗ್ ಜನರೇಷನ್ ಯೋಗವನ್ನು ಅವರು ಕರಿಯರ್ ಆಗಿ ಅಥವಾ ಪ್ರೊಫೆಷನ್ ಆಗಿ ತಗೋಬೇಕಾದ್ರೆ ನಿಮ್ದೇನ್ ಸಲಹೆ, ಹೇಗ್ ತಗೋಬಹುದು ಇದನ್ನ ಆಸ್ ಎ ಕರಿಯರ್? ಒಳ್ಳೆ ಪ್ರಶ್ನೆ ಕೇಳಿ. ನಾನು ಹೇಳ್ತೇನೆ, ತಗೋಬಹುದು. They can choose to become a yoga teacher, but I want to tell them, go in an authentic way. Do studies. ಎಲ್ಲೋ ಕಲ್ತ್ಬಿಟ್ಟು ನಾನು 6 ತಿಂಗಳದ ಕೋರ್ಸ್ ತಗೊಂಡೆ, 1 ತಿಂಗಳದ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿದೆ. ಈಗ ಸುಮಾರು ಕಡೆ, ಎಲ್ಲಾ ಕಡೆ ನಿಮ್ಗೆ 6 months ಸರ್ಟಿಫೈಡ್ ಯೋಗ ಟೀಚರ್, ಯೋಗ ಕೋರ್ಸ್ ಇನ್ಸ್ಟ್ರಕ್ಟರ್ ಕೊಡ್ತಾರೆ. No. Do your degrees in yoga. Have a passion for yoga. A deep love ಇರ್ಬೇಕು, ಡಿಸಿಪ್ಲಿನ್ ಇರ್ಬೇಕು. When you have to learn how I can teach, first become a good student. ನೀವು ಯೋಗ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯೋಗ ಟೀಚರ್ಸ್ಗೆ ನಿಜಾಗ್ಲೂ ತುಂಬಾ ಒಳ್ಳೆ ಅವಕಾಶ. ಒಂದ್ ಮಾತ್ರ ಹೇಳ್ತೇನೆ, ನಮ್ಮ ಜೀವನ ನಾವು ಚೆನ್ನಾಗಿ ಇಟ್ಕೋತೀವಿ. ಆ ಯೋಗ ಟೀಚರ್ಸ್ ಇದ್ದಾರೆ, ದೇ ಆರ್ ವೆಲ್ ಬ್ಯಾಲೆನ್ಸ್ ಮೆಂಟಲಿ, ಇಮೋಷನಲಿ ಅಂಡ್ ಫಿಸಿಕಲಿ. ಓಕೆ, ಆ ಬ್ಯಾಲೆನ್ಸ್ ನಿಮ್ಗೆ ಸಿಗ್ತದೆ, ಆ ತೃಪ್ತಿ ಸಿಗ್ತದೆ. You are giving happiness to others. You are giving health to others. Whether you are taking free class or a professional teacher, something you are giving that doctors cannot give.
ತುಂಬಾ ಕ್ಯಾನ್ಸರ್ ಪೇಷಂಟ್ಸ್ ಅಂತ ಬರ್ತಾರೆ ನನ್ನ ಹತ್ರ. ಡಾಕ್ಟರ್ಸ್ ಅಂತ ನಿಮ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಯ್ತು, ನಮ್ಮ ಮುಂದೆ ಮೆಡಿಸಿನ್ಸ್ ಇಲ್ಲ, ಈಗ ದೇವ್ರ ಮೇಲೆ ಭಾರ ಅಂತ ಬರ್ತಾರೆ ಪೇಷಂಟ್ಸ್. ಡಾಕ್ಟರ್ ಹೇಳ್ತಾರೆ ಸಿಕ್ ಟೈಮ್ ಇದೆ, ಬಟ್ ನನ್ನ ಪ್ರಾಕ್ಟೀಸ್ ಬಂದಾಗ ಸ್ಟಿಲ್ 2 years ಕಂಪ್ಲೀಟ್ ಆಯ್ತು, ಸ್ಟಿಲ್ ದೇ ಆರ್ ಅಲೈವ್ ಅಂಡ್ ಲಿವಿಂಗ್ ಎ ಗುಡ್ ಲೈಫ್. ಯಾವ ಡಿಸೀಸ್ ನಮ್ಗೆ ಸಾಯೋಷ್ಟು ಯಾವುದು ಇಲ್ಲ, ನಮ್ಮ ಭಯದಿಂದ ನಾವು ಸಾಯ್ತೀವಿ ಅಷ್ಟೇ. ನಿಜ ಮ್ಯಾಮ್. It is your mind that kills everything. That's why I tell always, kill your fear before it kills you. ಎಸ್. Kill your anxiety before it kills you. Every negative emotions are very hard, you know. I tell everyone, release, let go your emotions. Release the negativity from your systems. Automatically your energy day by day goes in higher. Yes. So they should have that strong passion. Learn from different teachers. Those who want to become yoga teachers, learn from different teachers. ಬೇರೆ ಬೇರೆ ಗುರುಗಳ ಹತ್ರ ಕಲಿಬೇಕು. ಒಂದೇ ಗುರುಗಳ ಹತ್ರ ಅಲ್ಲ, ಹಲವಾರು ಗುರುಗಳ ಹತ್ರ ಕಲಿತು ಒಳ್ಳೆ ಯೂನಿವರ್ಸಿಟಿ ಒಳ್ಳೆ ಸರ್ಟಿಫೈಡ್ ತಗೊಂಡು ಟೀಚರ್ ಆದ್ರೆ ಒಂದು ಸರಿಯಾದ ಪರಿಪೂರ್ಣ ಟೀಚರ್ ಆಗ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ನಮ್ಗೆ ತುಂಬಾ ಮಾಹಿತಿ ಕೊಟ್ರಿ ಇವತ್ತಿನ ಸೆಷನ್ ಅಲ್ಲಿ. ಈಗ ಎಲ್ಲಾ ವಿಷಯದಲ್ಲಿ ಮಾತಾಡಿದ್ವಿ, ಬಟ್ ಸ್ವಲ್ಪ 5 ಕ್ವಶನ್ಸ್ ವಿತ್ ರಾಪಿಡ್ ಫೈರ್ ರೌಂಡ್ ಅಲ್ಲಿ ಕೇಳೋಣ ನಿಮ್ಗೆ. ಜಸ್ಟ್ 1 ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು, ಕ್ವಿಕ್ ಆಗಿರುತ್ತೆ, ಜಸ್ಟ್ ಫಾರ್ ಫನ್. ಯಾಕಂದ್ರೆ ನಮ್ ವ್ಯೂವರ್ಸ್ಗೂ ಇಷ್ಟ ಆಗುತ್ತೆ, ನಿಮ್ ಬಗ್ಗೆ ಒಂದ್ ಸ್ವಲ್ಪ ಬೇರೆ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ ಅವ್ರಿಗೂ. ಶುರು ಮಾಡೋಣ ಮೇಡಮ್. ನೀವು ನಿಮ್ಮ ಹೆಸರು ಚೇಂಜ್ ಮಾಡ್ಬೇಕಾದ್ರೆ ನಿಮ್ಮ ಹೊಸ ಹೆಸರು ಏನ್ ಇಟ್ಕೋತೀರಾ? ದೇವಿಕಾ ಪುರುಷೋತ್ತಮ್. ಓಕೆ. ನಿಮ್ಗೆ ಮಜಾ, ಫನ್ ನೀಡುವ ವಿಷಯ ಯಾವುದು? When I walk in nature, when I play games in nature, and helping others. ನಿಮ್ಗೆ ನಿಮ್ಮಲ್ಲಿ ಇಷ್ಟವಾದ ಇದ್ದಿದ್ದು ವಿಷಯ ಯಾವುದು? ಅಂದ್ರೆ ವಾಟ್ ಈಸ್ ಯೋರ್ ಫೇವ್ರೆಟ್ ಥಿಂಗ್ ಅಬೌಟ್ ಯೋರ್ ಸೆಲ್ಫ್? My discipline. ನಿಮ್ಮ ಫೇವ್ರೆಟ್ ಟ್ರಾವೆಲ್ ಡೆಸ್ಟಿನೇಷನ್ ಯಾವುದು? Orlando. ನಿಮ್ಮ ಫೇವ್ರೆಟ್ ವರ್ಡ್ ಏನು? Let each breath change me. Let each breath enlighten me. ವಾವ್, ಸೂಪರ್. ಟ್ರೀಟ್ಮೆಂಟ್ ಮಾತ್ರ ತುಂಬಾನೇ ಕೂಲ್ ಮತ್ತೆ ಸೂಪರ್. ಈ ದಿನ ನಮ್ಮೊಂದಿಗೆ ಶ್ರೀಮತಿ ದೇವಿಕಾ ಮ್ಯಾಮ್ ಭಾಗವಹಿಸಿದ್ದು ತುಂಬಾ ಧನ್ಯವಾದಗಳು. ಇಷ್ಟೊಂದು ವಿಷಯ ತಿಳ್ಕೊಂಡಿದೀವಲ್ವಾ ನಾವು. ಹಾಗಾದ್ರೆ ಇದು ನಮ್ಮ ಇಂದಿನ ಎಪಿಸೋಡ್ ಆಗಿದ್ದು ಶ್ರೀಮತಿ ದೇವಿಕಾ ಮ್ಯಾಮ್ ಅವರ ಜೊತೆ. ನಿಜ ಹೇಳ್ಬೇಕು ಅಂದ್ರೆ ದೇವಿಕಾ ಮ್ಯಾಮ್, ನೀವು ಹೇಳ್ಬೇಕಾದ್ರೆ ನಾನು ಸ್ವಲ್ಪ ನೋಟ್ಸ್ ಬರ್ಕೊಂತಿದ್ದೆ, ಅಂಡ್ ಇಟ್ ವಾಸ್ ರಿಯಲಿ ಇನ್ಸ್ಪೈರಿಂಗ್ ಅಂಡ್ ಥ್ಯಾಂಕ್ ಯು ಮ್ಯಾಮ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಕಾರ್ಯಕ್ರಮ ಕೊನೆ ಮಾಡುವ ಮುಂಚೆ ಸಣ್ಣ ವಿನಂತಿ ಎಲ್ಲರಿಗೂ. ನೀವು ನಮ್ಮ TGV ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ರೀಸಬ್ಸ್ಕ್ರೈಬ್ ಆಗಿ. ಈ ಎಪಿಸೋಡ್ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತೆ ರಿಲೇಟಿವ್ಸ್ ಒಂದಿಗೆ ಶೇರ್ ಮಾಡಿ. ಸರಿ, ಹಾಗಾದ್ರೆ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ ಇನ್ನಿಷ್ಟು ಒಳ್ಳೆಯ ಮಾತುಗಳೊಂದಿಗೆ. ನಮಸ್ಕಾರ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಮಸ್ಕಾರ, ಧನ್ಯವಾದ ಮ್ಯಾಮ್. Namaskar.